ಪ್ರಾರ್ಥನೆ ಮಾಡ್ಕೊಂಡು ಬರೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರದ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಮಾಧವಂ ಶ್ರೀರತ್ನೇಶ್ವರಂ. ಹರೇ ಕೃಷ್ಣ. ಎಲ್ಲರಿಗೂ ಆದರದ ಸ್ವಾಗತ. ಗೀತೆ ಮೇಲೆ ಚರ್ಚೆ ಮಾಡ್ತೀವಿ. ಕೇವಲ 700 ಶ್ಲೋಕದಲ್ಲಿ ಕೃಷ್ಣ ಗೀತೆಯ ಎಲ್ಲ ಸಾರಾಂಶ, ಅಂದರೆ ಇಡೀ ವೇದದ ಸಾರಾಂಶವನ್ನು ಅಡಗಿಸಿಟ್ಟಿದ್ದಾರೆ. ಯಾಕಂದರೆ ಕೃಷ್ಣಂಗೆ ಗೊತ್ತಿತ್ತು ಕಲಿಯುಗದಲ್ಲಿ ಮುಂದೆ ಎಂಥ ಜನ ಬರ್ತಾರೆ ಅಂದರೆ ದೇವರಕ್ಕೋಸ್ಕರ ಕೊಡೋಕ್ಕೆ ವಾರದಲ್ಲಿ 1 hour ಕೊಡೋದು ಕಷ್ಟ. ಏನಾದರೆ ಬರಪ್ಪ ಜಪ ಮಾಡೋಕ್ಕೆ ಬನ್ನಿ ಅಂದರೆ ನನಗೆ ಮನೆ ಕೆಲಸ ಇದೆ ಅಂತಾರೆ, ಆಫೀಸಲ್ಲಿ ಕೆಲಸ ಇದೆ ಅಂತಾರೆ, ಮಕ್ಕಳು ಓದ್ಕೋಬೇಕು, ಇವಾಗ ಅವರು ಯಾವಾಗ ಬೇಕಾದ್ರೆ ಭಕ್ತಿ ಮಾಡ್ಬೋದು, ವಯಸ್ಸಾದ ಮೇಲೆ ಏನು ಬೇರೆ ಏನು ಕೆಲಸ ಮಾಡೋಕ್ಕೆ ಆಗದೇ ಇರ್ಬೇಕಾದ್ರೆ ಭಕ್ತಿ ಮಾಡ್ಬೋದು, ಇವಾಗ ದುಡಿಬೇಕು ಅಂತಾರೆ ಅಲ್ವಾ. ಅಂದರೆ ಎಲ್ಲರೂ ಭಕ್ತಿ ಮಾಡೋಕ್ಕೆ ಸಮಯ ಕೊಡ್ತಾ ಇಲ್ಲ. ಬಾಕಿ ಎಲ್ಲದಕ್ಕೂ ಸಮಯ ಕೊಡ್ತೀವಿ, ಭಕ್ತಿ ಮಾಡೋದು ಮಾತ್ರ ಲಾಸ್ಟ್ಗೆ ಇಟ್ಕೊತಾ ಇದ್ದೀವಿ. ಕೃಷ್ಣ ಗೊತ್ತಿತ್ತು ಇಂಥ ಜನ ಬರ್ತಾರೆ ಮುಂದೆ ವರ್ಷದಲ್ಲಿ, ಅವರಿಗೆ ವೇದ ಓದಕ್ಕೆ ಮೊದಲಾಗಿ ಅವ್ರಿಗೆ ಬುದ್ಧಿಶಕ್ತಿನೂ ಇಲ್ಲ, ಸಮಯನೂ ಇಲ್ಲ, ಅಷ್ಟಿಲ್ಲದೆ ನೂರಾರು ಸಮಸ್ಯೆಗಳು. ಈ ಥರ ನಿಶ್ಚಿಂತೆಯಿಂದ ಎಲ್ಲ ಇಡೀ ಜಗತ್ತನ್ನು ಮರೆತು ದೇವ್ರ ಹತ್ರ ಸ್ವಲ್ಪ ಟೈಮ್ ಕಳೆಯೋಕ್ಕೂ ನಮಗೆ ಮನಃಶಾಂತಿ ಇಲ್ಲ. ಇಲ್ಲಿ ಕೂತ್ಕೊಂಡಿರ್ತೀವಿ, ಆದರೆ ಮನಸ್ಸು ಎಲ್ಲೋ ಅದಕ್ಕೆ ಹರಿತಾ ಇರುತ್ತೆ. ಮನೇಲಿ ಆ ಕೆಲಸ ಆಗಿಲ್ವೋ, ಈ ಕೆಲಸ ಆಗಿಲ್ವೋ, ಏನೇನೋ ಯೋಚನೆಗಳು ಬರ್ತಾ ಇರುತ್ತಲ್ವ. ನಾವಿವಾಗ ಏನು ಮಾಡಿದ್ವಿ ಅಂದರೆ, ಈಗ ಪ್ರವಚನ ಶುರು ಮಾಡೋಕ್ಕೆ ಮುಂಚೆ ಮಾಡಿದ್ವಲ್ಲ ಕೀರ್ತನೆ, ಅದು ಭಗವಂತನಿಗೆ ನಾವು ಮಾಡಬಹುದಾದಂತಹ ಪರಮ ಉಚ್ಚ ಸೇವೆ ಇದ್ದರೆ ಅದು ಹರಿನಾಮ ಸಂಕೀರ್ತನೆ. ನಾವು ಇವಾಗ ಏನು ಮಾಡಿದ್ವಿ ಕ್ಲಾಸ್ ಮಾಡೋಕ್ಕೆ ಮುಂಚೆ, ನಾವು ಮಾಡಬಹುದಾದಂಥ ಭಕ್ತಿ ಸೇವೆಗಳಲ್ಲಿ ಅತ್ಯಂತ ಉನ್ನತ ಮಟ್ಟದ ಭಕ್ತಿ ಸೇವೆನೇ ಜೊತೆಯಲ್ಲಿ ಸಂಕೀರ್ತನೆ. ಒಬ್ಬರೇ ಮಾಡಿದ್ರೆ ಜಪ ಆಗುತ್ತೆ, ಅದನ್ನೇ ಗ್ರೂಪಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಸಂಕೀರ್ತನೆ ಆಗುತ್ತೆ. ಇಡೀ ಜಗತ್ತಿನಲ್ಲಿ ಕಾದಾಟ ಗುದ್ದಾಟ ಆಗ್ತಾ ಇದೆ, ನಮಗೆಲ್ಲ ಗೊತ್ತಿದೆ. ಮನೆಗಳಲ್ಲಿ ಕಾದಾಟ ಗುದ್ದಾಟ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ಅಣ್ಣ ಕಂಡ್ರೆ ತಮ್ಮಗಾಗಲ್ಲ, ತಮಗೆ ಗೊತ್ತಲ್ಲ ನಿಮಗೆಲ್ಲ ಮನೆಗಳ ಸಮಸ್ಯೆ. ಪರಸ್ಪರ ಮನಸ್ಸು ಸೇರ್ತಾ ಇಲ್ಲ. ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕ್ತಾ ಹೋಗ್ತೀವಿ. ವೈಮನಸ್ಯಗಳು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಕಲಿಯುಗದ ಪ್ರಭಾವ ಅದು. ಜನ ಒಟ್ಟಿಗೆ ಬರೋದು ತುಂಬ ಕಷ್ಟ. ಅದಕ್ಕೆ ಸಂಘೇ ಶಕ್ತಿ ಕಲವು. ಸಂಘದಲ್ಲಿ ಒಟ್ಟಿಗೆ ನಾವು ಸೇರ್ಕೊಂಡು ಏನು ಮಾಡ್ತೀವಲ್ಲ ಕೀರ್ತನೆ, ಅದು ಕೃಷ್ಣನಿಗೆ ಬಹಳ ಇಷ್ಟ. ಮತ್ತು ಅದು ಸರ್ವಶ್ರೇಷ್ಠವಾದ ಸೇವೆ. ಸಂಕೀರ್ತನ ಯಜ್ಞ ಅಂತ ಹೇಳ್ತೀವಿ ಅದಕ್ಕೆ.
ಹಾಗಿದ್ರೆ ನಾವು ಭಗವಂತನಿಗೆ ಮಾಡಬೇಕಾದಂಥ ಬೆಸ್ಟ್ ಸರ್ವಿಸ್ ಏನೋ ಅದನ್ನು ಮಾಡಿದ್ದೀವಲ್ಲ ಈಗ ತಾನೆ. ಅದೇ ನಮ್ಗೆ ಆ ಥರ ಭಾಸ ಆಗಲಿಲ್ಲಪ್ಪ, ನಮ್ಗೆ ಆ ಥರ ಅನ್ನಿಸ್ಲೇ ಇಲ್ಲ, ಏನೋ ಸಾಧಾರಣವಾಗಿ ಸುಮ್ಮನೆ ಕೂತ್ಕೊಂಡು ಹಾಡ್ದಂಗೆ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಆಚಾರ್ಯರೊಬ್ಬರು ಹೇಳ್ತಾರೆ, ಒಂದು ಶ್ಲೋಕ ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಶ್ಲೋಕ ಹೇಳ್ತೀನಿ ಕೇಳಿ. ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಹಿತಾಪಿ ಅವಿದ್ಯಾ ಪಿತ್ತೋಪತಪ್ತ ರಸನಸ್ಯ ನರೌಚಿಕಾನು ಕಿಂತ್ವಾದರಾದನುದಿನಂ ಖಲು ಸೈವ ಜುಷ್ಟ ಸ್ವಾದ್ವೀಕ್ರಮಾತ್ ಭವಂತಿ ತದ್ಗದ ಮೂಲಹಂತ್ರಿ ಅಂತ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿದೆ, ಏನು ಅರ್ಥ ಆಗಿಲ್ಲ ಅದು ಬೇಜಾರು ಮಾಡ್ಕೊಬೇಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪಿ ಅವಿದ್ಯಾ. ಕೃಷ್ಣನ ನಾಮ ಅಂದರೆ ಇವಾಗ ಏನು ನಾವು ಹಾಡಿದ್ವಿ, ಹರೇ ಕೃಷ್ಣ ಕೀರ್ತನೆ ಮಾಡಿದ್ವಿ, ಅದು ಕೃಷ್ಣನ ನಾಮ ಕೀರ್ತನೆ. ಚರಿತ ಕೃಷ್ಣನ ಲೀಲೆಗಳು, ಆಯ್ತಾ? ಬಾಕಿ ಎಲ್ಲ ಕೃಷ್ಣನ ನಾಮ, ಕೃಷ್ಣನ ರೂಪ ಎಷ್ಟು ಸುಂದರವಾಗಿದ್ದಾನೆ ಕೃಷ್ಣ ಅಲ್ವಾ. ತ್ರಿಭಂಗದಲ್ಲಿ 3 ಕಡೆ ಅವನ ಆ ದೇಹ ಬೆಂಡಾಗಿದೆ, ನಿಂತಿರೋ ಸ್ಟೈಲ್ ಆ ಥರ ಇದೆ, ತುಂಬ ಸುಂದರವಾಗಿದೆ ನೋಡೋಕ್ಕೆ. ಅದಕ್ಕೆ ಕೃಷ್ಣನ ನಾಮ ರೂಪ ಮತ್ತು ಅವನ ಗುಣಗಳು, ಅವನ ಕಲ್ಯಾಣ ಗುಣಗಳು ಎಷ್ಟು ಸುಂದರವಾಗಿದೆ, ಹಾಡ್ತಾ ಇರ್ಬೋದು. ವೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣ ಕಾಡಿಗೆ ಹೋಗ್ಬಿಟ್ರೆ ಮನೇಲಿ ಕೂತ್ಕೊಂಡು ಅವ್ರು ಮನೆ ಕೆಲಸ ಮಾತ್ರ ಮಾಡ್ತಾ ಇರಲಿಲ್ಲ, ಬಾಯಲ್ಲಿ ಕೃಷ್ಣನ ಕೀರ್ತನೆ ಹಾಡ್ಕೊಂಡು ಇಡೀ ದಿನ ಕಳೀತಾ ಇದ್ರು ಕಾಲ. ಅದರಿಂದ ಕೃಷ್ಣನ ನಾಮ ರೂಪ ಗುಣ, ಅವನ ಲೀಲಾ ಎಲ್ಲವೂ ಅತ್ಯಂತ ಅದ್ಭುತ ಸುಂದರ, ಮತ್ತು ತುಂಬ ರುಚಿ, ಅದರಲ್ಲಿ ತುಂಬ ಆನಂದ ಸಿಗುತ್ತೆ ನಮಗೆ. ಆದರೆ ನಮ್ಗೆ ಅದು ಸಿಗ್ತಾ ಇಲ್ವಲ್ಲ, ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಪಿತ್ತೋಪತಪ್ತ ರಸನಸ್ಯ ನ ರುಚಿಕಾನು. ಯಾವಾಗ ಜಾಂಡೀಸ್ ಬಂದ್ಬಿಡುತ್ತೆ ಅವಾಗ ನಮಗೆ ರುಚಿನೇ ಬರೋದಿಲ್ಲ ಅಲ್ವಾ. ಕಬ್ಬಿನ ರಸ ಕುಡಿಸಿದ್ರೆ ಅದು ಕಹಿಯಾಗಿರುತ್ತೆ, ಜಾಂಡೀಸ್ ಬರುತ್ತೆ. ಆದರೆ ಅದು ಕಬ್ಬಿನ ಹಾಲಿನ ಸಮಸ್ಯೆನಾ ಅಥವಾ ನಮ್ಮ ನಾಲಿಗೆ ಸಮಸ್ಯೆನಾ ಅಲ್ವಾ. ಕಬ್ಬಿನ ಹಾಲು ಆ್ಯಕ್ಚುಲಿ ತುಂಬ ರುಚಿಯಾಗಿದೆ, ಆದರೆ ನಮ್ಮ ನಾಲಿಗೆಯಲ್ಲಿ ಜಾಂಡೀಸ್ ಬಂದಿರೋದ್ರಿಂದ ಅದಕ್ಕೆ ರುಚಿ ಎತ್ತಿಸ್ತಾ ಇಲ್ಲ. ಪಿತ್ತೋಪತಪ್ತ ರಸನ ಅಂದರೆ ನಾಲಿಗೆ, ಪಿತ್ತೋಪತಪ್ತ ಅಂದರೆ ಯಾವಾಗ ಎಲ್ಲೋ ಆಗುತ್ತಲ್ಲ, ಜಾಂಡೀಸ್ ಬಂದಾಗೆಲ್ಲ ಹಳದಿ ಆಗತ್ತೆ ನೋಡಿ, ಅವಾಗ ನಾಲಿಗೆ ರುಚಿ ಬರೋದಿಲ್ಲ. ಸಮಸ್ಯೆ ನಮ್ಮ ನಾಲ್ಗೆದು. ಏನು ಪರಿಹಾರ? ಅದಕ್ಕೆ ಪರಿಹಾರ ಅದೇನೆ, ಕಬ್ಬಿನ ಕುಡಿಸ್ತಾ ಇರಿ. ಕಿಂತು ಆದರಾದ ಅನುದಿನಂ ಅಂತ ಹೇಳ್ತಾರೆ. ನಾವೇನು ಮಾಡಬೇಕದು ಪರಿಹಾರ ಅಂತಂದರೆ, ಇವಾಗ ಮೆಡಿಸಿನ್ ತಗೋತೀವಪ್ಪ, ಡಾಕ್ಟರ್ ಹೇಳ್ತಾರೆ ಮೆಡಿಸಿನ್ ಯಾವಾಗ ಒಂದ್ಸರಿ ತೊಗೊಂಡ್ರೆ ಗುಣ ಆಗುತ್ತಾ, ರೆಗ್ಯುಲರ್ ಆಗಿ ತೊಗೊಂಡ್ರೆ ಗುಣ ಆಗುತ್ತಾ? ಅನುದಿನ ತಗೋಬೇಕಾರೆ ಅಯ್ಯೋ ಇದು ಯಾಕಪ್ಪ ತಗೋಬೇಕು, ಇದರಿಂದ ನನಗೇನು ಪರಿಹಾರ ಆಗೋದಿಲ್ಲ ಅಂತ ಭಾವ ಇಟ್ಕೊಂಡು ತೊಗೊಂಡ್ರೆ ಔಷಧಿ ವರ್ಕ್ ಆಗಲ್ಲ. ಡಾಕ್ಟ್ರು ಕೊಟ್ಟಿದ್ದಾರೆ, ಇದರಲ್ಲಿ ಬೆನಿಫಿಟ್ ಇದೆ ಅಂತ ಒಂದು ಶ್ರದ್ಧೆಯಿಂದ ತಗೊಂಡ್ರೆ ಅದೇ ಮೆಡಿಸಿನ್ ನಿಮಗೆ ತುಂಬ ಬೇಗ ಗುಣ ಆಗುತ್ತೆ. ಕಿಂತು ಆದರಾದ, ಅದೇ ಕೃಷ್ಣ ನಾಮವನ್ನು ನಾವು ಜಪ ಮಾಡಬೇಕಾದ್ರೆ ಅದೇ ಆದರದಿಂದ ಮಾಡಬೇಕಂತೆ, ಅನುದಿನ ಮಾಡಬೇಕಂತೆ. ಕಿಂತು ಆದರಾದ ಅನುದಿನಂ, ಇವೆರಡು ನಾವು ಮಾಡಬೇಕು. ಏನು ಮಾಡಬೇಕು? ಆದರದಿಂದ ಮಾಡಿ, ಅನುದಿನ ಮಾಡಿ. ಇವೆರಡು ಮಾಡಿಬಿಟ್ರೆ ಕ್ರಮೇಣವಾಗಿ ತದ್ಗದ ಮೂಲಹಂತ್ರಿ, ಅಂದರೆ ನಮ್ಮ ಹೃದಯದ ಮೂಲದಲ್ಲಿ ಇರುವಂತಹ ದೋಷಗಳಿದೆ ಎಲ್ಲವನ್ನು ಬುಡ ಸಮೇತ ಕಿತ್ತಾಕ್ಬಿಡತ್ತಂತೆ. ಯಾವುದು ಕಾಯಿಲೆ ಇದೆ ನೋಡಿ, ಕಾಯಿಲೆನ ನಾವು ಸಾಮಾನ್ಯವಾಗಿ ಬರೀ ಲಕ್ಷಣನ ಟ್ರೀಟ್ ಮಾಡಿದ್ರೆ ಕಾಯಿಲೆ ಮತ್ತೆ ಮರುಕಳಿಸುತ್ತೆ. ಕೆಲವು ಸಲ ಅಲೋಪತಿ ಅವ್ರು ಏನು ಮಾಡ್ತಾರೆ ಅಂದರೆ ಸಿಂಪ್ಟಮ್ ನೋಡ್ತಾರೆ, ನಿನಗೆ ನೆಗಡಿ ಆಗಿದೆಯಾ, ಕೆಮ್ಮಾಗಿದೆಯಾ, ಅದಕ್ಕೆ ಔಷಧಿ ಕೊಟ್ಬಿಡ್ತಾರೆ. ಆದರೆ ನೆಗಡಿ ಕೆಮ್ಮು ಯಾಕಾಯಿತು, ಒಳಗಡೆ ಏನೋ ಇದೆ ದೋಷ, ಅದಕ್ಕೆ ಮೂಲವಾಗಿ ಕೊಡಬೇಕು, ಆವಾಗಲೇ ಸಂಪೂರ್ಣವಾಗಿ ರೋಗ ವಾಸಿ ಅಲ್ವಾ. ಅದೇ ರೀತಿ ನಮ್ಮ ಜೀವನದಲ್ಲಿ ನೂರಾರು ಸಮಸ್ಯೆಗಳು ನಮ್ಗೆ ಬರ್ತಾನೆ ಇರುತ್ತೆ ಪ್ರತಿದಿನ. ಸಮಸ್ಯೆ ಇಲ್ಲದೇ ಇರೋರು, ನಿಶ್ಚಿಂತೆಯಾಗಿರೋರು ಕೈ ಎತ್ತಿ ಯಾರನ್ನ ಇದ್ದೀರಾ? ಜೀವನದಲ್ಲಿ ಸಮಸ್ಯೆ ಇದ್ದಾರೆ, ಸಮಸ್ಯೆ ಯಾಕೆ ಬರುತ್ತೆ ಅಂತ ನಾವು ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ. ಅಯ್ಯೋ ಎಲ್ಲರಿಗೂ ಸಮಸ್ಯೆ ಇದೆ, ಏನು ವಿಶೇಷ ಇದು? ಹೌದಪ್ಪ, ಆಸ್ಪತ್ರೆಯಲ್ಲಿ ಎಲ್ಲರಿಗೂ ರೋಗ ಇದೆ. ನಾವು ಆಸ್ಪತ್ರೆಯಲ್ಲಿ ಇದ್ದೀವಿ, ಈಗ ಎಲ್ಲರೂ ರೋಗಿಗಳಾಗ್ಬಿಟ್ಟಿದ್ದೀವಿ. ಯಾವ ರೋಗ? ಭವರೋಗ ಅಂತ ಹೇಳ್ತಾರೆ ಆಚಾರ್ಯರು. ಭವರೋಗ ಇದು, ಅದರಿಂದ ಎಲ್ಲರೂ ರೋಗಿಗಳಾಗಿರೋದ್ರಿಂದ ಎಲ್ಲರೂ ಇಲ್ಲಿ ರೋಗಿಗಳು ಮಾತ್ರ ಇದ್ದಾರೆ. ಅನಂತರ ಇಡೀ ಜಗತ್ತಲ್ಲಿ ಬರೀ ರೋಗಿಗಳೇ ಇದ್ದಾರಾ? ನಾವು ಆಸ್ಪತ್ರೆಯಲ್ಲಿ ಇರೋದ್ರಿಂದ ಬರೀ ರೋಗಿಗಳು ಕಾಣ್ತಾ ಇದ್ದಾರೆ ಹೊರತು, ಆಸ್ಪತ್ರೆಯಿಂದ ನಾವು ಗುಣ ಹೊರಗಡೆ ಬಂದರೆ ಚೆನ್ನಾಗಿರೋರು ಸಿಗ್ತಾರೆ. ಅದೇ ರೀತಿ ಇಡೀ ಜಗತ್ತಿನಲ್ಲಿ ಈ ಭೌತಿಕ ಸೃಷ್ಟಿ ಸಣ್ಣ ಪ್ರಮಾಣ ಅಷ್ಟೇ. ಮುಕ್ಕಾಲ್ಪಟ್ಟಿರೋದು ಎಲ್ಲ ಚೆನ್ನಾಗಿ ಆನಂದದಿಂದ ಭಗವಂತನ ಕೀರ್ತನೆ ಮಾಡಿಕೊಂಡು ಕುಣಿದಾಡ್ಕೊಂಡು ಆನಂದದಿಂದ ಅನುಭವಿಸ್ತಾ ಇರೋದು. ನಾವು ರೋಗಿಗಳು ಸ್ವಲ್ಪ ಜನ ಇದ್ದೀವಿ, ಭವಲೋಕದಲ್ಲಿ ಇದ್ದೀವಿ, ನಮಗೆಲ್ಲ ಭವರೋಗ ಅಂಟ್ಕೊಂಡಿದೆ. ಅದಕ್ಕೆ ಜೀವನದಲ್ಲಿ ಬರೀ ಸಮಸ್ಯೆ ಬರ್ತಾ ಇದೆ. ಆದರೆ ಇದಕ್ಕೆ ಪರಿಹಾರ ಹುಡುಕ್ತಾ ಇಲ್ಲ ನಾವು. ನೀವೆಲ್ಲ ಅದೃಷ್ಟವಂತರು, ಪರಿಹಾರ ಹುಡುಕೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ. ಅದನ್ನೇ
ಹೇಳ್ತಾರೆ, ಹೇಗೆ ಗಂಗೆ ಸ್ನಾನ ಮಾಡಿದ್ರೆ, ಇವಾಗ ಗಂಗೆ ಕುಡಿದ್ರೆ ನಾವು ಹೇಗೆ ಶುದ್ಧಿ ಆಗ್ತೀವೋ ಅದೇ ರೀತಿ ಜಲಸ್ನಾನ ದಿನಾ ನೀರು ಸ್ನಾನ ಮಾಡಿ ಸ್ವಲ್ಪ ಕ್ಲೀನ್ ಆಗ್ತೀವಲ್ಲ, ಗೀತಾ ಗಂಗೋದಕನ ಕುಡೀರಿ ಅಂತ ಹೇಳ್ತಾರೆ. ಗೀತೆಯನ್ನು ಗಂಗೆಯನ್ನು ನಾವು ದಿನ ಸ್ವಲ್ಪ ಕುಡಿಬೇಕಲ್ಲ, ಅವಾಗ ಅಂತರಂಗ ಶುದ್ಧಿ ಆಗುತ್ತೆ. ಅವಾಗ ಜೀವನದಲ್ಲಿ ಸರಿಯಾದ ನಮಗೆ ಮಾರ್ಗ ಸಿಗುತ್ತೆ, ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ, ನಮ್ಮ ಜೀವನ ಚೆನ್ನಾಗಿ ನಡೆಸ್ತೀವಿ. ಅಷ್ಟು ಮಾತ್ರ ಅಲ್ಲ, ನಮಗೆ ಒಳ್ಳೆ ಮಾರ್ಗ ಕಾಣಿಸಿದ್ರೆ 4 ಜನನೂ ಒಳ್ಳೆ ಮಾರ್ಗ ಕರ್ಕೊಂಡ್ಬರ್ತೀವಿ. ನಮ್ಮ ಬಂಧುಗಳನ್ನು, ನಮ್ಮ ಕೆಳಗಡೆ ಇರೋಂಥ ನಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರಿಗೂ ಸರಿಯಾದ ಮಾರ್ಗವನ್ನು ಕೊಡ್ತೀವಿ. ಅದರಿಂದ ಉದ್ಧಾರ ಆದರೆ ನಾನು ಮಾತ್ರ ಉದ್ಧಾರ ಆಗಲ್ಲ, ನನ್ನ ಜೊತೆಗೆ ನಮ್ಮ ಮನೆಯವರೆಲ್ಲ, ನಮ್ಮ ಕನೆಕ್ಟ್ ಆಗಿರೋರೆಲ್ಲರೂ ಉದ್ಧಾರ ಆಗ್ತಾರೆ. ಅದರಿಂದ ಈ ಗೀತಾ ಸಂದೇಶ ಏನು ನಾವು ನೀವು ಸ್ಟಡಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಶ್ರದ್ಧೆಯಿಂದ ಎಲ್ಲರೂ ಸ್ಟಡಿ ಮಾಡೋಣ. ಸ್ಟಡಿ ಮಾಡಿಬಿಟ್ಟು ಈ ಗೀತೆ ಸ್ಟಡಿ ಮುಗಿಯೋ ಒಳಗಡೆ ನಮಗೆಲ್ಲ ಏನಿರಬೇಕು ಅಂದರೆ, ನನಗೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಯಿತು, ಆ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾನು ಏನು ಮಾಡಬೇಕು ಜೀವನದಲ್ಲಿ ಸಂಪೂರ್ಣ ಗೊತ್ತಾಯಿತು ನನಗೆ, ಇನ್ನೂ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ ನನ್ನ ಜೀವನ ಪೂರ್ತಿ. ಆ ಕ್ಲಾರಿಟಿ ಸಿಕ್ಬಿಟ್ರೆ ನಾವು ಗೀತೆ ಮಾಡೋದಕ್ಕೂ ಒಂದು ಸಾರ್ಥಕ, ಗೀತೆ ಸ್ಟಡಿ ಮಾಡೋದಕ್ಕೂ ಒಂದು ಸಾರ್ಥಕ. ಎಲ್ಲರೂ ನನ್ನ ಜೊತೆ ಇದ್ದೀರಾ, ಒಪ್ಕೋತೀರಾ? ಇವಾಗ ನಾವು ಒಟ್ಟು ಗೀತೆಯ ಮೊದಲನೇ ಅಧ್ಯಾಯ ಶುರು ಮಾಡ್ತೀವಿ. ಮೊದಲನೇ ಅಧ್ಯಾಯದಲ್ಲಿ ಮುಖ್ಯವಾಗಿ 2 ಭಾಗ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಸೈನ್ಯ ನಿರೀಕ್ಷಣ ಯೋಗ ಅಂತ ಹೇಳ್ತಾರೆ, ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ. 2 ಭಾಗ. ಏನದು? ಅಂದ್ರೆ ಸೈನ್ಯ ನಿರೀಕ್ಷಣ, ಸೇನೆಯನ್ನ ನೋಡ್ತಾರೆ. ಸೇನೆಯ ಪರಿಚಯ ಆಗುತ್ತೆ ನಮಗೆ ಮೊದಲನೇ ಅಧ್ಯಾಯದಲ್ಲಿ. ಪಾಂಡವರ ಸೇನೆಯಲ್ಲಿ ಯಾರ್ಯಾರಿದ್ದಾರೆ, ಕೌರವರ ಸೇನೆಯಲ್ಲಿ ಯಾರ್ಯಾರಿದ್ದಾರೆ, ಅದು ಸೈನ್ಯ ನಿರೀಕ್ಷಣ ನಮಗಾಗುತ್ತೆ. ಒಂದು. ಇನ್ನೊಂದೇನಾಗುತ್ತೆ ಅಂದರೆ ಅರ್ಜುನ ವಿಷಾದ. ಅರ್ಜುನ ತನ್ನ ದುಃಖವನ್ನ, ದುಗುಡವನ್ನ, ತನ್ನ ಗೊಂದಲವನ್ನ ತೋಡ್ಕೋತಾನೆ ಕೃಷ್ಣನ ಹತ್ರ. ನಮಗೆ ಸಮಸ್ಯೆ ಬಂದಾಗ ಯಾರು ನಮಗೆ ತುಂಬಾ ಹತ್ರನೋ ಅವ್ರ ಹತ್ರ ಹೇಳ್ಕೋತೀವಿ. ಅವ್ರಿಗೆ ಪರಿಹಾರ ನೀಡೋ ಶಕ್ತಿ ಇದ್ರೆ ನಮ್ಗೆ ಸ್ವಲ್ಪ ಒಳ್ಳೆ ತಿಳಿ ಮಾತು ಹೇಳ್ತಾರೆ ಅಂತ ನಂಬಿಕೆ ಹತ್ರ ಹೇಳ್ಕೋತೀವಿ. ಅದೇ ರೀತಿ ಅರ್ಜುನನ್ಗೆ ಎಂಥವ್ರು ಫ್ರೆಂಡ್ ಆಗಿದ್ರು ಅಂದರೆ ಭಗವಂತನೇ ಫ್ರೆಂಡ್ ಆಗಿದ್ರು. ಅದಕ್ಕೆ ಅವ್ರಿಗೇನು ಕಷ್ಟ ಬಂತೋ ಎಲ್ಲ ಭಗವಂತನ ಹತ್ರ ಹೇಳ್ಬೋದು. ಅದನ್ನು ನಾವು ನೋಡ್ತೀವಿ ಮೊದಲನೇ ಅಧ್ಯಾಯದಲ್ಲಿ. ಇದೆರಡನ್ನ ಮುಖ್ಯವಾಗಿ ನೋಡ್ತೀವಿ. ಮೊದಲನೇ ಅಧ್ಯಾಯದಲ್ಲಿ ನಾವೇನು ಅರ್ಥ ಮಾಡ್ಕೋತೀವಿ? ಒಂದು, ಭಗವಂತ ಹೇಗೆ ಭಕ್ತರನ್ನ ಕಾಪಾಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೋತೀವಿ. ಇನ್ನೊಂದೇನು ಅರ್ಥ ಮಾಡ್ಕೋತೀವಿ ಅಂದರೆ, ಸಾಮಾನ್ಯವಾಗಿ ಕೆಲವು ಸರಿ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ನಾವು ಭಕ್ತರಾಗಿದ್ರೂ ಸಹಿತ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತೀವಿ. ದೇವರೇ, ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ದಿನ ಕಾಯಿ ಹೊಡಿತಾ ಇದ್ದೀನಿ, ದಿನ ನೀನು ಜಪ ಮಾಡ್ತಾ ಇದ್ದೀನಿ, ಆದರೂ ನೀನು ಯಾಕೆ ನನ್ನ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಅದಕ್ಕೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂದರೆ, ತೋರಿಸ್ಕೊಡ್ತಾ ಇದ್ದಾನೆ ನಮಗೆ. ಯಾರಾದರೂ ನಾನು ಭಕ್ತ ಆದರೆ ನಾನು ಬರೀ ಅವ್ರನ್ನ ಕಾಪಾಡೋದು ಮಾತ್ರ ಅಲ್ಲ, ಅವ್ರ ಸೇವಕ ಆಗ್ಬಿಡ್ತೀನಿ. ನಾನು ಅರ್ಜುನನಿಗೆ ಸೇವಕನಾಗ್ಬಿಟ್ಟ ಕೃಷ್ಣ. ಯಾವ ರೀತಿ? ಅವನ ಸಾರಥಿ ಆಗ್ಬಿಟ್ಟ. ಸಾಮಾನ್ಯವಾಗಿ ರಥದ ಸಾರಥಿಗೆ ಅಷ್ಟು ಬೆಲೆ ಕೊಡೋಲ್ಲ. ರಾಜ ಮಹಾರಾಜರು ರಥದ ಮೇಲೆ ನಿಂತ್ಕೊಂಡಿರ್ತಾರೆ, ಸಾರಥಿ ನಡೆಸ್ತಾ ಇರ್ತಾರೆ. ಅವ್ರು ಹೆಂಗೆ ಗೈಡೆನ್ಸ್ ಕೊಡ್ತಾರೋ ಹಂಗೆ, ಈ ಕಡೆ ಹೋಗೋದು ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು. ಸೇವಕನಾಗಿ ಇವಾಗ ಕಾರ್ ಡ್ರೈವರ್ ಇದ್ದಂಗೆ ಅರ್ಜುನನ್ ಕಾರ್ ಡ್ರೈವರ್ ಆಗ್ಬಿಟ್ರು ಕೃಷ್ಣ. ಸೊ ಭಗವಂತ ಯಾವ ರೀತಿ ಭಕ್ತವತ್ಸಲ ಅನ್ನೋದನ್ನ ತೋರಿಸ್ಕೊಡ್ತಾನೆ ನಮಗೆ ಮೊದಲನೇ ಅಧ್ಯಾಯದಲ್ಲಿ. ಯಾರೊಬ್ಬ ಬೀಚ್ ಮೇಲೆ, ಸಮುದ್ರದ ದಂಡೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಜೀವನದಲ್ಲೆಲ್ಲ ಚೆನ್ನಾಗಿತ್ತಂತೆ, ಆನಂದವಾಗಿದ್ದಂತೆ, ನಡ್ಕೊಂಡು ಹೋಗ್ತಾ ಇದ್ದಂತೆ. ಅವನ ಹೆಜ್ಜೆ ಗುರುತು ಮೂಡಬೇಕಲ್ವ, ಹಿಂದೆ ತಿರುಗಿ ನೋಡಿದ್ರೆ ಅವನ ಹೆಜ್ಜೆ ಗುರುತು ಜೊತೆ ಪಕ್ಕದಲ್ಲಿ ಇನ್ನೂ 2 ಹೆಜ್ಜೆ ಗುರುತು ಬರ್ತಾ ಇತ್ತಂತೆ. ನೋಡ್ಬಿಟ್ಟು ಅವನು, ಯಾರಿದು, ನನ್ನ ಕಣ್ಣು ಕಾಣ್ತಾ ಇಲ್ಲ, ಯಾರು ಪಕ್ಕದಲ್ಲಿ ಅಂತ ಕೇಳಿದ್ನಂತೆ. ಅವಾಗ ದೇವ್ರು ಹೇಳಿದ್ನಂತೆ, ನಾನೇ ಇದ್ದೀನಪ್ಪ ನಿನ್ನ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ ನಿನ್ನ ಜೊತೆಗೆ. ಆಯಿತು. ಇನ್ನು ಕೆಲವು ದಿನಗಳಾಯಿತು, ಜೀವನದಲ್ಲಿ ತುಂಬ ಸಮಸ್ಯೆ ಬಂತು ಅವನಿಗೆ.
ಮತ್ತೆ ಬೀಚ್ ಹತ್ರ ಬಂದ, ಮತ್ತೆ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ತಿರುಗಿ ನೋಡ್ತಾನೆ, ಅವರೇ ಅಂದರೆ ಒಂದು ಜೊತೆ ಹೆಜ್ಜೆ ಗುರುತು ಮಾತ್ರ ಇದೆ, ಇನ್ನೊಂದು ಜೊತೆ ಹೆಜ್ಜೆ ಗುರುತಿಲ್ಲ. ಆಗ ಪ್ರಶ್ನೆ ಮಾಡ್ತಾನಂತೆ, ದೇವ್ರೇ ನಾನು ಸುಖವಾಗಿದ್ದಾಗ ನನ್ನ ಜೊತೆಗಿದ್ದೆ, ನಾನು ದುಃಖದಲ್ಲಿದ್ದೀನಿ, ನಾನು ಬಿಟ್ಬಿಟ್ಟು ಒಬ್ಬನೇ ಹೋಗಿ ಎಲ್ಲೋಗಿದ್ಯಪ್ಪ ಅಂತ ಕೇಳಿದೆ. ದೇವ್ರು ಹೇಳಿದಂತೆ, ನಾನು ನಿನ್ನೇನು ಬಿಟ್ಟು ಎಲ್ಲೂ ಹೋಗಿಲ್ಲ, ನೀನು ನೋಡ್ತಾ ಇರೋದು ನನ್ನ ಹೆಜ್ಜೆ ಗುರುತು, ನೀನು ಕಷ್ಟದಲ್ಲಿದ್ಯಾ ಅಂತ ನೀನು ಎತ್ಕೊಂಡಿದ್ದೀನಿ, ನಾನು ನಿನ್ನ ಎತ್ಕೊಂಡಿದ್ದೀನಿ, ನೀನು ಕಾಣ್ತಾ ಇರೋದು ನನ್ನ ಹೆಜ್ಜೆ ಗುರುತು. ಅದರಿಂದ ನಮಗೆ ಶ್ರದ್ಧೆ ಬೇಕು. ಖಂಡಿತವಾಗ್ಲೂ ಭಗವಂತ ಕಾಪಾಡ್ತಾನೆ ನಮ್ಮನ್ನ. ನಾವು ಅವನಲ್ಲಿ ಶರಣಾದ್ರೆ ಅವನಿಗಿನ್ನ ಮಿಗಿಲಾದ ಶಕ್ತಿ ಯಾವುದಾದ್ರೂ ಇದೆಯಾ? ನಾವು ಅವನಲ್ಲಿ ಶರಣಾದ್ರೆ ಯಾರಾದರೂ ಭಗವಂತನ ಸೋಲ್ಸಕ್ಕೆ ಸಾಧ್ಯ ಇದೆಯಾ? ಪ್ರಹ್ಲಾದ ಮಹಾರಾಜರ ಕಥೆ ನೋಡಿ, ಎಲ್ಲ ಮಹಾವತಾರ ನರಸಿಂಹ ಫಿಲಮ್ ಮಾಡ್ಕೊಂಡು ಬಂದಿದ್ದೀರಲ್ವ ಎಷ್ಟೋ ಜನ. ಪ್ರಹ್ಲಾದ ಎಷ್ಟು ವಯಸ್ಸು? ಪ್ರಹ್ಲಾದನಿಗೆ 5 ವರ್ಷ, ಎಳೆ ಹಸಿಗೂಸು. ಅವರಪ್ಪ ಇಡೀ ಜಗತ್ತಿಗೆ ರಾಜ, ಎಲ್ಲರೂ ಅವ್ನು ಹೇಳ್ದಂಗೆ ಕೇಳ್ತಾ ಇದ್ರು. ಯಾವ್ಯಾವ ರೀತಿ ಅವನು ಸಾಯಿಸಕ್ಕೆ ಟ್ರೈ ಮಾಡ್ದ, ಏನಾದರೂ ಮಾಡೋಕ್ಕಾಯ್ತು ಅವನಿಗೆ? ದೇವರು ಒಬ್ಬನ್ನ ರಕ್ಷಣೆ ಮಾಡಿದ್ರೆ ಯಾರೂ ಅವನನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಅದನ್ನೆಲ್ಲ ನಾವು ಗೀತೆ ಸ್ಟಡಿ ಮಾಡ್ಬೇಕಾದ್ರೆ ಅದನ್ನೆಲ್ಲ ನಾವು ಶ್ಲೋಕ ನೋಡ್ಕೊಂಡು ಹೋಗ್ತೀವಿ. ಬಟ್ ಹೇಳಿದ್ದೀನಿ, ಮುಂಚೆನೇ ಹೇಳ್ತಾ ಇದ್ದೀನಿ, ಏನಿದೆ ಅಂತಂದರೆ ಕೃಷ್ಣ ಹೇಳ್ತಾನೆ, ನೀವು ನನ್ನಲ್ಲಿ ಶರಣಾಗ್ಬಿಟ್ರೆ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಯಾವುದೇ ರೀತಿಯಾದ ವಿನಾಶ ಆಗೋದೇ ಇಲ್ಲ, ಖಂಡಿತವಾಗ್ಲೂ ಅವನನ್ನು ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ಭಗವಂತ ಆಶ್ವಾಸನೆ ಕೊಡ್ತಾ ಇದ್ದಾನೆ ಗೀತೆಯಲ್ಲಿ. ಆ ನಂಬಿಕೆ ನಾವಿಟ್ಕೊಂಡು ಆ ನಂಬಿಕೆಯನ್ನು ಬೆಳೆಸ್ಕೊಳ್ಳೋಣ. ಗೀತೆಯಲ್ಲಿ ನಾವು ಅಧ್ಯಯನ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಂಬಬೇಕು ಕೃಷ್ಣನ, ಆದರೆ ಗೀತೆಯನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ನಂಬಿಕೆ ಬಲವಾಗ್ತಾ ಹೋಗುತ್ತೆ. ಆದೌ ಶ್ರದ್ಧಾ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ನೀವು ಗೀತೆ ಕ್ಲಾಸ್ ಬಂದು ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ಶ್ರದ್ಧೆಯಿಂದ ಬರಬೇಕು. ಶ್ರದ್ಧೆ ಇಲ್ಲದೆ ಸುಮ್ಮನೆ ಕೂತ್ಕೊಂಡ್ರೆ ಅಥವಾ ಕೂತ್ಕೊಂಡು ಮನಸ್ಸೆಲ್ಲೋ ಹಾರಾಡ್ಕೊಂಡಿದ್ರೆ ನಿಮಗೆ ಅದರಲ್ಲಿ ಲಾಭ ಸಿಗಲ್ಲ. ಸ್ವಲ್ಪ ಶ್ರದ್ಧೆಯಿಂದ ಕಿವಿಗೊಟ್ಟು ಗೀತೆ ಕ್ಲಾಸ್ ಕೇಳಿಸ್ಕೊಂಡ್ರೆ ಚೆನ್ನಾಗಿ ನಿಮ್ಗೆ ಅರ್ಥ ಆದಾಗ ಅದೇ ಶ್ರದ್ಧೆ ಚೆನ್ನಾಗಿ ಬೆಳೆದು ಕೃಷ್ಣನ ಮೇಲೆ ಭಕ್ತಿಯಿಂದ ನಿಷ್ಠೆನೂ ಮೂಡುತ್ತೆ ಅಲ್ವಾ? ಆಗ ಚೆನ್ನಾಗಿ ನಾವು ಭಜನೆಯನ್ನು ಮಾಡ್ಬೋದು. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈಗ ಗೀತೆಯ ಅಧ್ಯಯನ ಪ್ರವೇಶ ಮಾಡ್ತಾ ಇದ್ದೀವಿ. ಮೊದಲನೇ ಶ್ಲೋಕ ಎಲ್ಲರೂ ನನ್ನ ಜೊತೆ ಹೇಳ್ತೀರಾ? ಧೃತರಾಷ್ಟ್ರ ಉವಾಚ ಒಂದ್ಸರಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಕೆಲವರು ಬುಕ್ ತಗೊಂಡ್ ಬಂದಿದ್ದೀರಾ, ಕೆಲವರು ಹಾಗೆ ಬಂದಿದ್ದೀರಾ. ನೆಕ್ಸ್ಟ್ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲರೂ ಬುಕ್ ತೊಗೊಂಡ್ಬರ್ತೀರಾ? ಎಲ್ಲರ ಹತ್ರನೂ ಬುಕ್ ಇರಬೇಕು. ಯಾಕಂದರೆ ಎಷ್ಟು ಶ್ಲೋಕ ಓದ್ಬೇಕಾದ್ರೆ ನಮಗೆ ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಹತ್ರನೇ ಪುಸ್ತಕ ಇದೆ, ಭಗವದ್ಗೀತೆ ಪುಸ್ತಕ ನಮ್ಮ ಸೆಂಟರಲ್ಲೇ ಇದೆ. ಎಲ್ಲರೂ ಒಂದು ಕಾಪಿನ ತೆಗೆದುಕೊಳ್ಳಿ, ಏನು ತುಂಬ ಚೀಪು ಆಯಿತಾ? ಎಲ್ಲರೂ ಒಂದು ಕಾಪಿ ತಗೊಂಡು ಇಟ್ಕೊಳ್ಳಿ, ಓದಲಿಕ್ಕೆ ಬಹಳ ಸಹಕಾರ ಆಗುತ್ತೆ. ನಾನು ಇದಕ್ಕೆ ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಧೃತರಾಷ್ಟ್ರ ಉವಾಚ ಅಂದರೆ ಧೃತರಾಷ್ಟ್ರ ಹೇಳಿದ ಅಂತ ಅರ್ಥ. ಏನು ಹೇಳಿದಪ್ಪ ಧೃತರಾಷ್ಟ್ರ ಅಂದರೆ ಧರ್ಮಕ್ಷೇತ್ರೇ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರೇ, ಕುರುಕ್ಷೇತ್ರದಲ್ಲಿ ಸಮವೇತಾಹ ಎಲ್ಲರೂ ಸೇರಿರುವಂತಹ, ಯುಯುತ್ಸವ ಅಂದರೆ ಯುದ್ಧ ಮಾಡೋಕ್ಕೆ ಉತ್ಸಾಹದಿಂದ ಇರುವವರು ಯಾರು? ಮಾಮಕಾಹ ನನ್ನ ಮಕ್ಕಳು ಅಥವಾ ನನ್ನ ಪಕ್ಷದವರು, ಪಾಂಡವಾಹ ಪಾಂಡುವಿನ ಪಕ್ಷದವರು, ಪಾಂಡುವಿನ ಮಕ್ಕಳು, ಚ ಮತ್ತು ಏವ ಅದಕ್ಕೋಸ್ಕರ ಬಂದಿದ್ದಾರೆ. ಕಿಂ ಏನು ಅಕುರ್ವತ ಮಾಡಿದ್ರು ಸಂಜಯ, ಓ ಸಂಜಯ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕು ಅಂತ ಸೇರ್ಕೊಂಡ ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಏನು ಮಾಡಿದ್ರು? ಯುದ್ಧ ಮಾಡಬೇಕು ಅಂತ ಸೇರ್ಕೊಂಡ್ರು, ಯುದ್ಧ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು? ಯಾರಿಗೆ? ಸಂಜಯ್. ಎಲ್ಲರಿಗೂ ಅರ್ಥ ಆಯ್ತಾ ಮೊದಲನೇ ಶ್ಲೋಕ? ಸರಿ, ನಮ್ಮ ಆಚಾರ್ಯರು ಇಲ್ಲಿ ಭಾವಾರ್ಥ ಕೊಟ್ಟಿದ್ದಾರೆ. ನಾನು ಆ ಭಾವಾರ್ಥದಲ್ಲಿ ಕೆಲವು ಸಾರಾಂಶವನ್ನು ಹೇಳ್ತಾ ಹೋಗ್ತೀನಿ.
ಸಂಪೂರ್ಣವಾಗಿ ಭಾರತ ಅಧ್ಯಯನ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸಮಯಾವಕಾಶ ಸಾಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮುಖ್ಯವಾಗಿ ಬೇಕಾಗಿರೋ ಕೆಲವು ಅಂಶಗಳನ್ನು ಹೇಳ್ತಾ ಹೋಗ್ತೀನಿ. ಆಚಾರ್ಯರು ಹೇಳ್ತಾ ಇದ್ದಾರೆ ಭಾರತದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಗೀತೆಯನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಮೊದಲನೇ ಶ್ಲೋಕದಲ್ಲಿ ಹೇಳ್ಬೇಕು ಅದನ್ನ ಅಲ್ವಾ, ಇನ್ನೂ ಅಧ್ಯಯನ ಮಾಡಕ್ಕೆ ಶುರು ಮಾಡ್ತಾ ಇದ್ದೀವಿ. ಮೊದಲನೇ ಶ್ಲೋಕದಲ್ಲಿ ಗೀತೆನ ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಒಂದು, ಅವ್ರು ಹೇಳೋದು ಕೂಲಂಕಷವಾಗಿ ಅಧ್ಯಯನ ಮಾಡಿ. ಇಂಗ್ಲಿಷ್ನಲ್ಲಿ ಸ್ಕ್ರೂಟಿನೈಸಿಂಗ್ಲಿ ಅಂತ ಹೇಳ್ತಾರೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊ, ಬಿಡಿಸಿ 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 ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮೇಲ್ಮೇಲೆ ಅರ್ಥ ಮಾಡ್ಕೋಬೇಡಿ, ಅದರ ಆಳಕ್ಕೆ ಇಳೀರಿ. ಅದನ್ನ ಸ್ಕ್ರೂಟಿನೈಸ್ ಅಥವಾ ಕೂಲಂಕಷವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು. ಇನ್ನೊಂದು ಹೇಳ್ತಾ ಇದ್ದಾರೆ, ನೀವೇ ಕೂತ್ಕೊಂಡು ಓದ್ತೀನಿ ಅಂದ್ರೆ ಸರಿಯಾಗಿ ಅರ್ಥ ಆಗಲ್ಲ, ಭಕ್ತರ ಸಹಾಯ ತಗೊಳ್ಳಿ. ಕೃಷ್ಣ ಭಕ್ತರು ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಇವಾಗ ನಾನು ಅಷ್ಟೇ ಭಕ್ತರು ಮಾಡಿರುವಂತಹ ಸ್ಟಡಿಗಳಿದೆ, ಅದರ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನನ್ನ ಸಹಾಯ ತಗೊಂಡು ನೀವು ಅರ್ಥ ಮಾಡ್ಕೊತಾ ಇದ್ದೀರಾ, ನಾಳೆ ನಿಮ್ಮ ಸಹಾಯ ತಗೊಂಡು ಬೇರೆಯವ್ರಿಗೆ ಇನ್ನೊಬ್ರು ಅರ್ಥ ಮಾಡ್ಕೋತಾರೆ. ಆ ರೀತಿಯಾಗಿ ಭಕ್ತರ ಸಹಾಯ ತಗೊಂಡು ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೊಂದು, ಪ್ರಭುಪಾದರು ಹೇಳ್ತಾರೆ, ಅವರ ಪುಸ್ತಕಕ್ಕೆ ಅವ್ರು ಏನು ಬರ್ತಿದ, ಅದರ ಭಗವದ್ಗೀತೆ ಅಂತ ಮಾತ್ರ ಹೇಳಿಲ್ಲ, ಭಗವದ್ಗೀತಾ ಯಥಾರೂಪ ಅಂತ ಹೇಳಿದ್ದಾರೆ. ಯಾಕೆ ಯಥಾರೂಪ? ಇಂಗ್ಲಿಷ್ನಲ್ಲಾದರೆ ಆ್ಯಸ್ ಇಟ್ ಈಸ್, ಭಗವದ್ಗೀತಾ ಆ್ಯಸ್ ಇಟ್ ಈಸ್. ಕನ್ನಡದಲ್ಲಾದರೆ ಭಗವದ್ಗೀತಾ ಯಥಾರೂಪ. ಯಾಕೆ ಈ ಪದದ ಬಳಕೆ ಮಾಡಿದ್ರು ಅಂತಂದರೆ, ಸಾಮಾನ್ಯವಾಗಿ ಎಷ್ಟೋ ಜನ ಗೀತೆಯ ಸಾರಾಂಶ ಅಂದ್ಬಿಟ್ಟು ತಮಗೇನು ಬೇಕೋ ಅದನ್ನು ಕೊಟ್ಬಿಡ್ತಾರೆ. ಗೀತೆಯ ಶ್ಲೋಕನೇ ಇಟ್ಕೋತಾರೆ ಆಧಾರವಾಗಿ, ಮೇಲೆ ಗೀತೆಯ ಶ್ಲೋಕ ಬರೀತಾರೆ. ಆದರೆ ಭಾವಾರ್ಥ ಕೊಡ್ಬೇಕಾದ್ರೆ ತಮಗೇನು ಬೇಕೋ ಅದನ್ನು ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅದು ಕೃಷ್ಣನ ಸಂದೇಶ ಆಗೋದಿಲ್ಲ, ಅದು ಬೇರೆ ಕೃಷ್ಣಮೂರ್ತಿ ಸಂದೇಶ ಆಗೋದು. ಕೃಷ್ಣಮೂರ್ತಿ ಅಂತ ಒಬ್ಬರಿದ್ರು, ಜಯ ಕೃಷ್ಣಮೂರ್ತಿ ಅಂತ. ಅವರು ಗೀತೆ ಮೇಲೆ ಏನೇನೋ ಭಾವಾರ್ಥ ಬರೆದ್ರು. ರಾಧಾಕೃಷ್ಣ ಅಂತ ಒಬ್ಬರಿದ್ರು, ಯಾರು ನಮ್ಮ 2ನೇ ರಾಷ್ಟ್ರಪತಿಗಳು. ಅವರು ಗೀತೆ ರಾಧಾಕೃಷ್ಣ ಅಂತ ಹೆಸರಿಟ್ಕೊಂಡು ಅವರು ಗೀತೆ ಮೇಲೆ ಭಾವಾರ್ಥ ಬರೆದ್ರು. ಆದರೆ ಕೃಷ್ಣನ ಅರ್ಥ ಕೊಡೋಂಗೆ ಬರೀಲಿಲ್ಲ, ರಾಧಾಕೃಷ್ಣನ ಅರ್ಥ ಕೊಡೋಂಗೆ ಬರೆದ್ಬಿಟ್ರು. ಅಂದರೆ ಅವರು ಸ್ವಂತವಾಗಿ ಏನೇನು ಮನಸ್ಸು ಬೇಕೋ ಅದನ್ನು ಬರೆದ್ಬಿಟ್ರು. ಅವಾಗ ಏನಾಗುತ್ತೆ ಅಂದರೆ ಅದು ತಪ್ಪು. ಅಂದರೆ ಯಾವ ರೀತಿ ತಪ್ಪು ಅಂದರೆ, ಕೃಷ್ಣ ಏನು ಹೇಳಕ್ಕೆ ಬಂದನೋ ಅದನ್ನು ಹೇಳಿದೆ, ಬೇರೆದನ್ನು ಹೇಳಿದ್ರೆ ಅದು ಗೀತೆಗೆ ನ್ಯಾಯ ಮಾಡಿದಾಗ ಅಲ್ಲ. ಅದು ಕೃಷ್ಣ ಗೀತೆನ ಯಾವ ಉದ್ದೇಶಕ್ಕೋಸ್ಕರ ಅರ್ಜುನ್ಗೆ ಉಪದೇಶ ಮಾಡ್ದ, ಅದಕ್ಕೋಸ್ಕರ ತಾನೇ ನಾವು ಅರ್ಥ ಮಾಡ್ಕೋಬೇಕು ಗೀತೆನ. ನನಗೇನು ಬೇಕೋ ಅದನ್ನ ನೀನು ಇನ್ನೊಂದು ಹೇಳು. ಭಗವದ್ಗೀತೆ ಅಂತ ಯಾಕೆ ಹೇಳ್ತೀಯ? ಅದನ್ನು ನನ್ನ ಗೀತೆ ಅಂತ ಹೇಳ್ಕೊಂಬರಿ. ಭಗವದ್ಗೀತೆ ಅಂದರೆ ಭಗವಂತನ ಗೀತೆ. ಅವನು ಏನು ಹೇಳಬೇಕು ಅಂತಿದ್ದಾನೋ ಅದನ್ನು ತಿಳಿಸ್ಕೊಳಕ್ಕೋಸ್ಕರ ಅವನು ಹೇಳಿರೋದು. ಅದರಿಂದ ನಮಗೇನು ಬೇಕೋ ಅದನ್ನು ಸೇರಿಸಬಾರ್ದು. ಇವಾಗ ನಾನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನನಗೇನು ಬೇಕೋ ಆ ಪಾಯಿಂಟ್ನ ತಂದುಬಿಟ್ಟು ಕೃಷ್ಣ ಏನು ಹೇಳ್ತಾನೋ ಅದಕ್ಕೆ ಸೇರಿಸಬಾರ್ದು. ಕೃಷ್ಣ ಏನು ಹೇಳಿದ್ನೋ ಅದನ್ನು ಮಾತ್ರ ಹೇಳಬೇಕು. ಅದಕ್ಕೆ ಯಥಾರೂಪ. ಇನ್ನೊಂದು ಏನಂದರೆ, ನಾವು ಗೀತೆನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ ಪರಂಪರೆಯಿಂದ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಕೃಷ್ಣ ಗೀತೆಯನ್ನು ಮೊದಲು ಯಾರಿಗೆ ಹೇಳಿದ್ದು? ಅರ್ಜುನ. ಈ ಗೀತೆಯ ಒಂದು ಸಂದೇಶವನ್ನು ಯಾವ ಪುಸ್ತಕದಲ್ಲಿ ಬರೆದ್ರು? ಆಮೇಲೆ ಮಹಾಭಾರತನ ಯಾರು ಬರೆದ್ರು? ವ್ಯಾಸದೇವರು ಹೇಳಿದ್ರು, ಗಣಪತಿ ಬರೆದ್ರು. ಗಣಪತಿ ಬರೆದ್ರು, ವ್ಯಾಸದೇವರು ಹೇಳಿದ್ರು. ಆಯ್ತಾ? ಆಮೇಲೆ ವ್ಯಾಸದೇವರು ತಮ್ಮ ಶಿಷ್ಯಂದ್ರು ಕೊಟ್ಟರು. ಅವರ ಶಿಷ್ಯರೆಲ್ಲ ಅವರ ಶಿಷ್ಯರು ಕೊಟ್ಟು ಕಡೆಗೆ ಇವಾಗ ಪರಂಪರೆಯಲ್ಲಿ ಶ್ರೀಲ ಪ್ರಭುಪಾದರು ಅವರ ಗುರುಗಳ ಪರಂಪರೆ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಶ್ರೀಲ ಪ್ರಭುಪಾದ ಗುರುಗಳು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಗುರುಗಳು, ಗೌರಕಿಶೋರ್ ದಾಸ್ ಬಾಬಾಜಿ ಅವರ ಗುರುಗಳು, ಭಕ್ತಿವಿನೋದ್ ಠಾಕೂರ್ ಅವ್ರ ಗುರುಗಳು, ಜಗನ್ನಾಥ್ ದಾಸ್ ಬಾಬಾಜಿ ಅವ್ರ ಗುರುಗಳು, ಇನ್ಮ್ಯಾತ್ಯಾರು ಇದ್ರು. ಕಡೆಗೆ 6 ಗೋಸ್ವಾಮಿಗಳು ಅವರಿಗೆ ಗುರುಗಳು, ಚೈತನ್ಯ ಮಹಾಪ್ರಭುಗಳು. ಸೊ ಈ ರೀತಿಯಾಗಿ ಪರಂಪರೆಯಲ್ಲಿ ಬರಬೇಕು ಜ್ಞಾನ. ಅವಾಗ ಏನಕ್ಕೆ ಪರಂಪರೆಯಲ್ಲಿ ಬಂದರೆ ಏನು ಲಾಭ ಅಂತಂದರೆ, ಉದಾಹರಣೆಗೆ ದೊಡ್ಡ ಮಾವಿನ ಮರ ಇರುತ್ತೆ, ಚೆನ್ನಾಗಿ ಮಾವಿನ ಹಣ್ಣು ಬಿಟ್ಟಿರುತ್ತೆ ಅಲ್ವಾ. ನಂಗೆ ಮಾವಿನ ಹಣ್ಣು ಬೇಕು, ನಾನು ಕಲ್ಲು ಹೊಡೆದೆ ಅಂದ್ಕೊಳ್ಳಿ, ಏನಾಗುತ್ತೆ? ಮೇಲಿಂದ ದಬ್ಬಕ್ಕಂತ ಕೆಳಗಡೆ ಬಿದ್ದಾಗ ಏನಾಗುತ್ತೆ? ಮಾವಿನ ಹಣ್ಣು ಹೊಡೆದೋಗುತ್ತೆ. ಅದೇ ನಾವು 4 ಜನ ಹತ್ತಿಸ್ಬಿಟ್ಟು ನೀಟಾಗಿ ಅಲ್ಲಿಂದ ಬಿಡಿಸ್ಕೊಂಡು ಅವರು ತೆಗೆದು ಇನ್ನು ಕೆಳಗೆ ಇನ್ನೊಬ್ಬರು ಕೈ ಕೊಟ್ಟು ಬಂದರೆ ಏನಾಗುತ್ತೆ? ಚೆನ್ನಾಗಿರುತ್ತೆ. ಅದೇ ರೀತಿ ಗೀತೆಯ ಒಂದು ಸಂದೇಶವನ್ನು ಪರಂಪರೆಯಲ್ಲಿ ಪಡ್ಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಹ್ಯಾಂಡ್ ಓವರ್ ಮಾಡ್ಕೊಂಬಂದು ನಮಗೆ ಚೆನ್ನಾಗಿ ಕೊಡ್ತಾರೆ. ಅದು ಬಿಟ್ಟು ನಾನೇ ನೇರವಾಗಿ ಕೃಷ್ಣ ಏನು ಕೊಟ್ಟಿದ್ದೇನೆ, ನಾನು ಸಂಸ್ಕೃತ ಓದ್ಕೊಂಡ್ಬಿಟ್ಟು ನೇರವಾಗಿ ಸಂಸ್ಕೃತ ಅರ್ಥ ಮಾಡ್ಕೊಂಡು ಕೃಷ್ಣ ಏನು ಹೇಳಿದ್ರು ಡೈರೆಕ್ಟಾಗಿ ನಾನು ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂದರೆ ಏನಾಗುತ್ತೆ ಅಂದರೆ ಅರ್ಧಂಬರ್ಧ ಅರ್ಥ ಆಗುತ್ತೆ, ಅದು ಅಜೀರ್ಣ ಆಗುತ್ತೆ. ಅಡುಗೆ ಸರಿಯಾಗಿ
ಯಾರು ಮಾಡಕ್ಕೆ ಬರುತ್ತೆ ಅವ್ರ ಹತ್ರ ಕಲ್ತ್ಕೊಂಡು ಅಡುಗೆ ಮಾಡಬೇಕೋ ಇಲ್ಲ ನಾನೇ ನನಗೆ ಗೊತ್ತು ಅಕ್ಕಿ ನೀರು ಬೆರೆಸತಾನೆ ಅನ್ನ ಆಗುತ್ತೆ ಅಂದ್ಬಿಟ್ಟು ಏನೋ ನನಗೆ ಗೊತ್ತಂಗೆ ಮಾಡಿಬಿಟ್ರೆ. ಅದಕ್ಕೆ ಎಲ್ಲ ಒಂದು ವಿದ್ಯೆ ಸಹಿತ ನಿಮಗೆ ಪರಂಪರೆಯಲ್ಲಿ ತಿಳ್ಕೊಬೇಕು. ಚೆನ್ನಾಗಿ ಅಡುಗೆ ಮಾಡಬೇಕು ಅಂದ್ರೆ ನೀವು ಯಾರಿಗೆ ಅಡುಗೆ ಚೆನ್ನಾಗಿ ಗೊತ್ತಿದೆಯೋ ಅವ್ರ ಹತ್ರ ಕೇಳಿ ತಿಳ್ಕೊಳ್ತಾನೆ ಮಾಡಬೇಕು. ಅದೇ ರೀತಿ ಶಾಸ್ತ್ರವನ್ನು ಸಹಿತ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಗುರುಗಳು, ಅವರಿಂದ ಕೇಳಿ ತಿಳ್ಕೊಂಡು ನಾವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಗೀತೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಅದಕ್ಕೆ ಯಾರನ್ನ ಉದಾಹರಣೆ ಇದ್ದಾರಾ ಚೆನ್ನಾಗಿ ಗೀತೆ ಅರ್ಥ ಮಾಡ್ಕೊಂಡವರು? ನಿಮ್ಮ ಮನಸ್ಸಿಗೆ ಯಾರನ್ನ ಹೊಳೆಯತ್ತಾ? ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಯಾರು? ಅರ್ಜುನ. ಪೂರ್ತಿ ಗೀತೆನ ಗಮನ ಕೊಟ್ಟು ಕೇಳಿಸ್ಕೊಂಡಿದ್ದು ಅರ್ಜುನ. ಕೇಳಿಸ್ಕೊಂಡು ಏನು ಹೇಳ್ತಾನೆ? ಕರಿಷ್ಯೆ ವಚನಂ ತವ, ನೀನು ಹೆಂಗೆ ಹೇಳ್ತೀವಿ ಅವ್ನು ಕೇಳ್ತೀನಿ ಕೃಷ್ಣ ಅಂತಾನೆ. ಅರೆ ಸುಮ್ಮನೆ ಹೆಂಗೆ ಹೇಳ್ಬಿಟ್ನಾ? ಫಸ್ಟ್ ಏನು ಹೇಳ್ದ? ನಿನಗೆ ಉಪದೇಶ ಮಾಡು ಅಂತ ಹೇಳ್ದ. ಉಪದೇಶ ಮಾಡು, ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳ್ದ. ಹೇಳಿದ ತಕ್ಷಣ ಸುಮ್ಮನೆ ಕೇಳಿಸ್ಕೊಂಡು ಕೂತ್ಕೊಳ್ಳಿಲ್ಲ. ಏನು ಮಾಡ್ದ? ಪ್ರಶ್ನೆ ಮಾಡ್ದ. ಏನಕ್ಕೆ ಪ್ರಶ್ನೆ ಮಾಡ್ದ? ಅರ್ಥ ಮಾಡ್ಕೊಳ್ಳೋಕೆ ಪ್ರಶ್ನೆ ಮಾಡಬೇಕು. ಸುಮ್ಮನೆ ಇವ್ರಿಗೆ ಏನು ಗೊತ್ತು, ಟೆಸ್ಟ್ ಮಾಡೋಣ ಎಷ್ಟು ಗೊತ್ತಿದೆ ಅಂತ ಹಂಗೆ ಮಾಡಬಾರ್ದು. ನನಗೆ ಅರ್ಥ ಆಗ್ತಾ ಇಲ್ಲ, ಇನ್ನೂ ನನಗೆ ಅರ್ಥ ಆಗಬೇಕು, ಅದಕ್ಕೋಸ್ಕರ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಚೆನ್ನಾಗಿ ಪ್ರಶ್ನೆ ಮಾಡ್ದ ಅರ್ಜುನ. ಎಲ್ಲ ರೀತಿ ಪ್ರಶ್ನೆ ಮಾಡ್ದ. ಒಂದೇ ಪ್ರಶ್ನೆನ 2-3 ಸರಿ ಕೇಳ್ದ. ಅವಾಗ ಕೃಷ್ಣ 2 ಥರ ಉತ್ತರ ಕೊಟ್ಟ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ರೀತಿ ಉತ್ತರ ಕೊಟ್ಟ, ಆಮೇಲೆ ಇನ್ನೊಂದು ರೀತಿ ಬೇರೆ ಬೇರೆ ರೀತಿಲಿ ಉತ್ತರ ಕೊಟ್ಟು ಕಡೆಗೆ ಅರ್ಜುನಿಗೆ ಎಲ್ಲ ಕನ್ವಿನ್ಸ್ ಆಗಿ ಕೃಷ್ಣ ನೀನು ಹೆಂಗೆ ಹೇಳ್ತೀವಿ ಅಂತ ಕೇಳ್ತೀವ ಅವನೇ ಹೇಳ್ದ. ಬಲವಂತವಾಗಿ ಕೃಷ್ಣ ನಾನು ಹೇಳ್ದಂಗೆ ಮಾಡು ಅಂತ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಜನ ಕೇಳ್ತಾರೆ ಭಗವಂತ ಇದ್ದಾನೆ ಅಂತಂದರೆ ಈ ಲೋಕದಲ್ಲಿ ಯಾಕಪ್ಪ ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ದುಃಖ ಇದೆ ಅಂತ ಕೇಳ್ತಾರಲ್ಲ, ಉತ್ತರ ಕೊಡಿ. ಯಾಕೆ ಅಂದರೆ ಅವರು ಭಗವಂತನ ಮಾತು ಕೇಳ್ತಾ ಇಲ್ಲ. ಭಗವಂತ ಫೋರ್ಸಿಬಲ್ ಆಗಿ ನನ್ನ ಮಾತು ಕೇಳೋದು ಯಾರ ಮೇಲೂ ಹೇರೋದಿಲ್ಲ. ನೀನೇ ಭಗವಂತನ ಮಾತು ಕೇಳಬೇಕು. ಅವಾಗ ಆಯ್ತಪ್ಪ ನಿಂಗೆ ಆಶ್ರಯ ನಾನು ಕೊಡ್ತೀನಿ. ಬಲವಂತವಾಗಿ ನೀವು ಆಶ್ರಯ ಕೊಡಕ್ಕೆ ಬರೋದು. ನಾವು ಸ್ವಾಭಾವಿಕ ನಮ್ಮ ಸ್ವಇಚ್ಛೆಯಿಂದ ಅವನ ಆಶ್ರಯ ತಗೊಂಡ್ರೆ ಖಂಡಿತವಾಗ್ಲೂ ಆಶೀರ್ವಾದ ಕೊಡ್ತಾನೆ, ಆಶ್ರಯ ಕೊಡ್ತಾನೆ, ಕಷ್ಟದಿಂದ ಖಂಡಿತವಾಗ್ಲೂ ಮೇಲಕ್ಕೆತ್ತಾನೆ. ಯಾವತ್ತೂ ನೋಡಿ ಪಾಂಡವರು ದುಃಖ ಪಡಲಿಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ. ಆ ಥರ ಪ್ರಶ್ನೆ ಮಾಡೋದು ತಪ್ಪು. ಯಾಕೆ ಗೊತ್ತಾ? ಪಾಂಡವರು ಕಷ್ಟಪಟ್ಟರು ಹೊರತು ದುಃಖ ಪಡಲಿಲ್ಲ. ಎಷ್ಟೇ ಕಷ್ಟದಲ್ಲಿದ್ರು ಅವರು ಆನಂದದಿಂದ ಇದ್ರು. ಉದಾಹರಣೆಗೆ ಪಾಂಡವರನ್ನ ವನವಾಸಕ್ಕೆ ಹಾಕಿದ್ರು. ಕೌರವರು ಎಲ್ಲಿದ್ರು? ಅರಮನೆಯಲ್ಲಿದ್ರು. ಆದರೆ ಪ್ರತಿದಿನ ದುರ್ಯೋಧನ ಏನು ಯೋಚನೆ ಮಾಡ್ತಾ ಇದ್ದ? ಪಾಂಡವರ ಬಗ್ಗೆನೇ ಯೋಚನೆ ಮಾಡಿ ಪಾಂಡವರಿಗೆ ಇನ್ನೇನು ಕಷ್ಟ ಕೊಡ್ಲಿ, ಇಷ್ಟು ಕಷ್ಟ ಕೊಟ್ಟರು ಆನಂದದಲ್ಲಿದ್ದಾರಲ್ಲ ಅವರು ಅಂತ ಅವನು ಕೊರಗ್ತಾ ಇದ್ದ. ಇಲ್ಲಿ ಪಾಂಡವರು ಋಷಿಗಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ಸಾಧು ಸಂಘ ಮಾಡಿದ್ದೇನು, ಅವರಿಗೆಲ್ಲ ಸತ್ಕಾರ ಮಾಡಿದ್ದೇನು, ಆನಂದದಿಂದ ಕಾಡಲ್ಲಿ ವಾಸ ಮಾಡ್ಕೊಂಡಿದ್ದ. ಏನೂ ಕಷ್ಟ ಆಗಲಿಲ್ಲ. ಸರಿಯಾಗಿ ಕಷ್ಟ ಅನ್ನೋದು ಸಹಜ, ಬಂದೇ ಬರುತ್ತೆ. ಕಷ್ಟ ಕೆಟ್ಟಿದ್ದು ಅಂತ ಯೋಚನೆ ಮಾಡಬಾರ್ದು. ಉದಾಹರಣೆಗೆ ಮಕ್ಕಳು ಕಷ್ಟಪಟ್ಟು ಓದಿಲ್ಲ ಅಂದ್ರೆ ಮುಂದಕ್ಕೆ ಬರ್ತಾರಾ? ಬರೀ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರೆ ಅವ್ರ ಜೀವನದಲ್ಲಿ ಮೇಲೆ ಬರ್ತಾರಾ? ಕಷ್ಟ ಯಾವತ್ತೂ ಕೆಟ್ಟದಲ್ಲ. ನಾವು ಸರಿಯಾದ ಮನಸ್ಥಿತಿ ಇಟ್ಕೊಂಡು ಕಷ್ಟವನ್ನು ಫೇಸ್ ಮಾಡಿದ್ರೆ ಆ ಕಷ್ಟ ನಮ್ಮನ್ನೇನು ಗಟ್ಟಿ ಮಾಡುತ್ತೆ. ಇವಾಗೆಲ್ಲ ಜಿಮ್ಗೆ ಹೋಗ್ತಾರೆ. ಜಿಮ್ಮಲ್ಲಿ ಸುಮ್ಮನೆ ಆಟ ಆಡ್ಕೊಂಡು ಕಲೆಬರಿ ತಿನ್ಕೊಂಡ್ ಬರ್ತಾರಾ? ವೆಯ್ಟ್ ಲಿಫ್ಟಿಂಗು ಕಷ್ಟ 10 kg ಎತ್ತಕ್ಕೆ ಬರೋರು 15 kg ಎತ್ತಾರೆ. ತುಂಬ ಕಷ್ಟ, ಅದು ಸುಲಭ ಇಲ್ಲ. ಬಟ್ ಯಾಕೆ ಹೋಗ್ತಾರೆ? ತಾವೇ ಕಷ್ಟಪಡಬೇಕು ಅಂತ ಹೋಗ್ತಾರೆ ತಾನೆ ಅಲ್ಲಿಗೆ. ಯಾಕೆ ಹೋಗ್ತಾರೆ ಅಂದರೆ ಕಷ್ಟಪಟ್ಟರೇನೆ ನಿಮ್ಮ ದೇಹ ಚೆನ್ನಾಗಿ ಬೆಳೆಯೋದು, ಗಟ್ಟಿ ಮುಟ್ಟಾಗೋದು. ಅದಕ್ಕೋಸ್ಕರ ನನಗೆ ಕಷ್ಟಪಡಕ್ಕೆ ಹೋಗ್ತಾರೆ. ಯಾವತ್ತೂ ಅಷ್ಟೇ ಜೀವನದಲ್ಲಿ ಸುಖ ಕಷ್ಟಪಟ್ಟರೇನೆ ಸುಖ ಸಿಗೋದು. ಸುಮ್ಮನೆ ಹಂಗೆ ಸುಖ ಸಿಕ್ಬಿಡೋದಿಲ್ಲ, ನಿಜವಾದ ಸುಖ ಸಿಗಲ್ಲ ಅಲ್ವಾ? ಆದ್ದರಿಂದ ಭಕ್ತರಾದವ್ರಿಗೆ ಕಷ್ಟ ಖಂಡಿತ ಬರುತ್ತೆ, ಜಾಸ್ತಿನೇ ಬರುತ್ತೆ, ಪರವಾಗಿಲ್ಲ. ಯಾಕೆ ಹೇಳಿ? ಜಾಸ್ತಿ ಕಷ್ಟಪಟ್ಟರು ಜಾಸ್ತಿ ಶುದ್ಧವಾಗ್ತಾರೆ, ಜಾಸ್ತಿ ಗಟ್ಟಿಯಾಗ್ತಾರೆ. ಅದರಿಂದ ಆದರೆ ಆ ಕಷ್ಟ ನಮ್ಮನ್ನು ಕುಗ್ಸಲ್ಲ, ನಮ್ಮನ್ನು ಶಕ್ತಿಶಾಲಿಯಾಗಿ ಮಾಡುತ್ತೆ. ನಮಗೆ ಕೃಷ್ಣನ ರಕ್ಷಣೆ ಮೇಲೆ ನಂಬಿಕೆ ಇರೋದ್ರಿಂದ ನಾವು ಕುಗ್ಗೋದಿಲ್ಲ. ಆ ಕಷ್ಟವನ್ನು ಎದುರಿಸ್ಬಿಟ್ಟು ಹೇಗೆ ಜಿಮ್ಮಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಅವ್ರು ಒಳ್ಳೆ ಬಾಡಿ ಬೆಳೆಸ್ಕೋತಾರೋ ಅದೇ ರೀತಿ ನಾವು ಒಳ್ಳೆ ಮನಸ್ಸು ಬೆಳೆಸ್ಕೋತೀವಿ, ಒಳ್ಳೆ ಭಕ್ತಿ ಬೆಳೆಸ್ಕೋತೀವಿ, ಜೀವನದಲ್ಲಿ ಆನಂದದಿಂದ ಇರ್ತೀವಿ. ಏನೇ ಕಷ್ಟ ಬಂದರೂ ನಮಗೆ ಒಂದು ವಿಚಲಿತನ ಆಗೋದೇ ಇಲ್ಲ, ಆನಂದದಿಂದ ಇರ್ತೀವಿ ಚೆನ್ನಾಗಿ ಭಕ್ತಿ ಮಾಡಿದ್ರೆ.
ಪ್ರಭುಪಾದರು ಹೇಳ್ತಾರೆ, ಯಾರು ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಅವರು ಎಲ್ಲ ವೇದಗಳ ಸಾರವನ್ನು ತಿಳ್ಕೊಂಡಿರ್ತಾರೆ ಅಂತ ಅರ್ಥ. ನೀನು ಹೋಗಿ ಬೇರೆ 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 ವೇದಗಳನ್ನು ಓದಬೇಕಾಗಿಲ್ವಂತೆ. ಅದಕ್ಕೆ ನಿಮಗೆ ಪುರಂದರದಾಸರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಪರಿಪರಿ ಶಾಸ್ತ್ರವನೇಕವನೋದಿ ವ್ಯರ್ಥವಾಯಿತು ಭಕುತಿ. 6 ಶಾಸ್ತ್ರಗಳನ್ನು ಓದಿದರೇನು, 106 ಪುರಾಣವ ಮುಗಿಸಿದರೇನು, ಸಾರಿ ಸಜ್ಜನರ ಸಂಗವ ಮಾಡದೆ ಧೀರನಾಗಿತ ಮೆರೆದರೇನು ಅಂತ ಹೇಳಿದಂತೆ. ಪುರಂದರದಾಸರು ಹೇಳ್ತಾರಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯಲಿಲ್ಲ. ನೀನಾಗ ನೀನೆ 106 ಶಾಸ್ತ್ರ ಓದ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಪುರಾಣ ಓದ್ತೀನಿ ಅಂತ ಏನೇ ಮಾಡಿದ್ರು ನಿಂಗೆ ಆ ಶಾಸ್ತ್ರದ ಸಾರವೇ ತಿಳಿಯೋದಿಲ್ಲ. ಅದೇ ಗುರುವಿನ ಗುಲಾಮನಾಗ್ಬಿಟ್ರೆ, ಗುಲಾಮ ಅಂದ್ರೆ ಹೋಗ್ಬಿಟ್ಟು ನೀನು ಏನಂತಾರೆ, ಈ ಮಾಡರ್ನ್ ವರ್ಡಲ್ಲಿ ಗುಲಾಮ ಅಂದರೆ ಸ್ಲೇವ್ ಅಂತಾರೆ, ಆ ಥರ ಅಲ್ಲ. ಶರಣಾಗೋದು ಅಂತ ಅರ್ಥ. ನಾವು ಭಗವಂತನ ಶರಣಾದ್ರೆ ನಮ್ಗೆ ಗುಲಾಮಂತರ ನಡೆಸ್ಕೋತಾನ ಭಗವಂತ. ಅವನು ಅರ್ಜುನ ಶರಣಾದ, ಅದಕ್ಕೆ ಅರ್ಜುನನ ಯಾವ ಥರ ನಡೆಸ್ಕೊಂಡ, ತಲೆ ಮೇಲೆ ಕೂಡಿಸ್ಕೊಂಡ. ಭಕ್ತವತ್ಸಲನಾಗಿ ಅವನು ಪಾರ್ಥಸಾರಥಿ ಆದ ಕೃಷ್ಣ. ನಾವದು ಎಕ್ಸ್ಪೆಕ್ಟ್ ಮಾಡಬಾರ್ದು. ಭಕ್ತರಾಗಿ ನಾವು ಯಾವತ್ತೂ ಭಗವಂತ ನಮ್ಮ ತಲೆ ಮೇಲೆ ಕೂಡಿಸ್ಕೊಳ್ಳಿ ಅಂತ, ನಾವು ಯಾವತ್ತೂ ಅವನ ಕಾಲ ಹತ್ರ ಇರ್ತೀವಿ ಅಂತ ನಾವು ಹೋಗಬೇಕು. ಅವನು ನಮ್ಮನ್ನು ಚೆನ್ನಾಗಿರ್ತಾನೆ, ಆ ಒಂದು ವಿಶ್ವಾಸ ಇರಬೇಕು. ಸೊ ಈ ರೀತಿಯಾಗಿ ಗೀತೆಯನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡರೆ ಎಲ್ಲ ವೇದಗಳ ಸಾರವನ್ನು ಅರ್ಥ ಮಾಡಿಕೊಂಡಷ್ಟು ನಾವು. ಪ್ರಭುಪಾದ ಹೇಳ್ತಾರೆ, ಗೀತೆ ಇರೋದು ಮಹಾಭಾರತದಲ್ಲಿ. ಗೀತಾ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಅಂತ ಹೇಳ್ತಾರೆ. ಅಂದರೆ ಎಲ್ಲ ವೇದಗಳ ಸಾರ ಉಪನಿಷತ್ತಿನಲ್ಲಿದೆ, ಅದಕ್ಕೆ ವೇದಾಂತ ಅಂತ ಹೇಳ್ತಾರೆ. ಆ ಉಪನಿಷತ್ತುಗಳೆಲ್ಲ ಒಂದು ಹಸುವಿನ ರೂಪ ಪಡ್ಕೊಂಡಂತೆ. ಉಪನಿಷತ್ತುಗಳೆಲ್ಲ ಒಂದು ಹಸುವಿನ ರೂಪ ಪಡ್ಕೊಂಡು ಆ ಹಸುವನ್ನು ಹಾಲು ಕರೀತಾ ಇರೋನು ಯಾರು ಅಂದರೆ ಗೋಪಾಲಕೃಷ್ಣ. ಆ ಗೋಪಾಲಕೃಷ್ಣ ಆ ಉಪನಿಷತ್ತಿನ ಹಸುವಿನ ಹಾಲನ್ನು ಕರಿತಾ ಇದ್ದಾನಂತೆ. ಆ ಹಾಲನ್ನು ಮೊದಲು ಕುಡಿಯುವಂತಹ ಕರು ಯಾರು? ಅರ್ಜುನ. ಮೊದಲು ಕರು ಕುಡಿದ ಮೇಲೆ ಉಳಿದಿದ್ದ ಹಾಲನ್ನು ಯಾರು ಕುಡಿತಾರೆ? ಸಜ್ಜನರು. ನಾವೆಲ್ಲ ಉಳಿದ ಸಜ್ಜನರ ಥರ ಮೊದಲು ಆ ಹಾಲನ್ನು ಕರೆದ. ಆ ಹಾಲು ಯಾವುದು? ಗೀತಾಮೃತ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲಂದಃ ಪಾರ್ಥೋ ವತ್ಸಃ ಸುಧೀರ್ ಪೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ತಾರೆ. ಸೊ ಹೇಗೆ ಹಸುವಿನ ಒಂದು ಸಾರವೇ ಅದರ ಹಾಲು, ಅದೇ ರೀತಿ ಎಲ್ಲ ಉಪನಿಷತ್ತುಗಳ ಸಾರವೇ ಗೀತಾಮೃತ. ಆ ಗೀತಾಮೃತವನ್ನು ನಾವು ಪಾನ ಮಾಡ್ತಾ ಇದ್ದೀವಿ. ಈ ಗೀತಾಮೃತವನ್ನು ನಾವು ಪಾನ ಮಾಡಿದರೆ ಎಲ್ಲ ವೇದಗಳ ಸಾರವನ್ನು ತಿಳ್ಕೊಂಡಂಗೆ. ಮತ್ತೆ ಬೇರೆ ಎಲ್ಲೂ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಎಲ್ಲ ಇಲ್ಲಿದೆ. ಮತ್ತೆ ಹೇಳ್ತಾರೆ ಪ್ರಭುಪಾದರು, ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಏನಿದೆ ಅದು ಬೇರೆ ಕಡೆ ಇಲ್ಲದೆ ಇರ್ಬೋದು. ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇದೆ ಇಲ್ಲಿ. ಬೇರೆ ಕಡೆ ಎಲ್ಲೆಲ್ಲಿ ಏನೇನು ಬೇಕೋ ಅದೆಲ್ಲ ಇಲ್ಲಿದೆ. ಮತ್ತು ಇಲ್ಲಿ ಏನಿದೆಯೋ ಅದು ಬೇರೆ ಕಡೆ ಇಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು? ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಆಯಿತಾ? ಅದೇ ರೀತಿ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಸ್ತಾರೆ. ಬೇರೆ 106 ಶಾಸ್ತ್ರ ಓದಬೇಕು ಅಂತ ನಿಮಗೆ ಅನುಮಾನನೇ ಬೇಡ. ಏನು ಸಾರ ಬೇಕೋ ಎಲ್ಲವನ್ನು ಇಲ್ಲಿ ಕೊಡ್ತಾರೆ. ಇಲ್ಲೇ ಕೊಡುವ ಕೆಲವರು ಬೇರೆ ಕಡೆ ಸಿಗದೆ ಇರ್ಬೋದು. ಅಷ್ಟು ಒಂದು ಚೆನ್ನಾಗಿರುವಂತಹ ಒಂದು ಸಂದೇಶವನ್ನು ನಿಮಗೆಲ್ಲ ಕೊಡ್ತಾರೆ ನಮ್ಮ ಸಂಸ್ಥೆಯಲ್ಲಿ. ಜೋಡಣೆಯಾಗಿ ಸಂಸ್ಥೆಗೆ ಶ್ರದ್ಧೆಯಿಂದ ಜೋಡಣೆಯಾಗಿ ಪ್ರಶ್ನೆ ಮಾಡಿ, ಮೂಢನಂಬಿಕೆಯಿಂದ ಏನೂ ಮಾಡಬೇಡಿ. ಎಲ್ಲವನ್ನು ಪ್ರಶ್ನೆ ಮಾಡಿ ತಿಳ್ಕೊಂಡು ಮನಸ್ಸಿಟ್ಟು ಮಾಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಈಗ ಈ ಶ್ಲೋಕಕ್ಕೆ ಬರೋಣ. ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ. ಒಂದು ಮಾತನ್ನು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಮಾಮಕಃ ಪಾಂಡವಶ್ಚೈವ ಅಂತ ಇದ್ದಾನೆ. ಏನಿದ್ರ ಅರ್ಥ ಅಂತಂದರೆ, ಅವನು ಪಾಂಡುರಾಜ. ನಮಗೆಲ್ಲ ಸ್ವಲ್ಪ ಮಹಾಭಾರತದ ಹಿಸ್ಟ್ರಿ ಗೊತ್ತಿರಬೇಕು. ಏನದು ಅಂತಂದರೆ, ಧೃತರಾಷ್ಟ್ರನ ತಮ್ಮನೇ ಪಾಂಡು. ಧೃತರಾಷ್ಟ್ರ ಪಾಂಡು ಇವರಿಬ್ಬರು ಅಣ್ಣ ತಮ್ಮಂದಿರು. ಅವರ ತಮ್ಮ ಇನ್ನೊಬ್ಬ ಯಾರು? ವಿದುರ. 3 ಜನ ಒಟ್ಟರು. 3 ಜನರು ವ್ಯಾಸ ಮುನಿಗಳಿಂದ
ಜನಿಸಿದವರು ಅಲ್ವಾ. ಸೊ ಧೃತರಾಷ್ಟ್ರನಿಗೆ ಕುರುಡಾಗೋಯ್ತು. ಯಾಕೆ ಅಂದರೆ ಅವರ ತಾಯಿ ವ್ಯಾಸದೇವರನ್ನು ನೋಡಿ ಭಯ ಬಿದ್ದುಬಿಟ್ಟು ಅಂದರೆ ಕಣ್ಮುಚ್ಕೊಂಡ್ಬಿಡ್ತಾರೆ. ಮತ್ತು ಇನ್ನೊಬ್ಬ ತಾಯಿಯವರು ಅಂಬಿಕೆ ಅಲ್ವಾ, ಅವರು ಮೈ ಬಿಡಿಸೋಗತ್ತೆ ಅವ್ರಿಗೆ. ಅದಕ್ಕೆ ಪಾಂಡು ಸ್ವಲ್ಪ ಅದೇ ಥರ ಬರ್ತಾರೆ. ಕಡೆಗೆ ಇನ್ನೊಂದ್ಸರಿ ಅವರ ಸತ್ಯವತಿ ಕೇಳ್ಕೊತಾರೆ. ಸತ್ಯವತಿ ಯಾರು ಅಂದರೆ ವ್ಯಾಸದೇವರ ತಾಯಿ, ವ್ಯಾಸರ ತಾಯಿ. ಅವರಿಗೆ ಶಂತನು ಅನ್ನೋ ರಾಜನ ಹೆಂಡತಿ ಯಾರು, ಸತ್ಯವತಿ. ಶಂತನುಗೆ ಚಿತ್ರಾಂಗಜ ಮತ್ತು ವಿಚಿತ್ರವೀರ್ಯ ಅಂತ ಇಬ್ಬರು ಮಕ್ಕಳು. ಯಾರಿಂದ? ಸತ್ಯವತಿಯಿಂದ. ಇನ್ನೊಬ್ರು ದೊಡ್ಡ ಹೆಂಡತಿ ಇದೆ. ಯಾರು? ಶಂತನು ದೊಡ್ಡ ಹೆಂಡತಿ ಯಾರು? ಗಂಗೆ. ಗಂಗೆಗೆ ಮಗ ಯಾರು? ಭೀಷ್ಮ. ಇದೆಲ್ಲ ಕನೆಕ್ಷನ್ ಗೊತ್ತಿರ್ಬೇಕು ನಿಮಗೆ. ಸೊ ಈ ರೀತಿಯಾಗಿ ಭೀಷ್ಮಾಚಾರ್ಯರು ಮೊದಲು ಹುಟ್ಟಿದ್ದು, ಆಮೇಲೆ ಹುಟ್ಟಿದ್ದು ಸತ್ಯವತಿಯಿಂದ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಯುದ್ಧದಲ್ಲಿ ಇವರಿಬ್ಬರು ಸತ್ತೋಗ್ತಾರೆ. ಮುಂದೆ ಯಾರೂ ಇಲ್ಲ. ಅವಾಗ ಭೀಷ್ಮನ ಕೇಳ್ಕೊತಾರೆ ಸತ್ಯವತಿ, ಭೀಷ್ಮ ನೀವೇ ಅಂಬಿಕೆ ಅಂಬಾಲಿಕೆ 3 ಜನದಲ್ಲಿ ಅಂಬಾಲಿಕ ಅಲ್ವಾ ಅವರು? ಯಾರು ಮದುವೆ ಆಗದೆ ಇರೋರು? ಅದೇ ಒಬ್ರು ನನಗೆ ಯಾರು ಹೆಸರು ಮರ್ತೋಗಿದೆ. ಅವ್ರು ಮದುವೆ ಆಗಲ್ಲ, ಅವ್ರು ಹೋಗ್ಬಿಟ್ಟು ಶಿಖಂಡಿ ಆಗ್ತಾರೆ. ಆಮೇಲೆ ಅಂಬಾ ಹಾಂ, ಅಂಬಿಕೆ ಮತ್ತು ಅಂಬಾಲಿಕೆ ಇವರಿಬ್ಬರು ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದಾಗ ಮದುವೆ ಆಗ್ತಾರೆ. ಆದರೆ ಅವರಿಬ್ಬರು ಮಕ್ಕಳು ಮಾಡೋಕ್ಕೆ ಮುಂಚೆನೇ ಅವರಿಬ್ಬರು ಯುದ್ಧದಲ್ಲಿ ಸತ್ತೋಗ್ತಾರೆ. ಇವಾಗ ಮುಂದೆ ಸಾಮ್ರಾಜ್ಯ ನಡೆಸೋಕ್ಕೆ ಯಾರೂ ಇರಲ್ಲ ಅಂತ ಪರಿಸ್ಥಿತಿ ಬಂದಾಗ ಮತ್ತೆ ಭೀಷ್ಮಾಚಾರ್ಯ ಕೇಳ್ಕೊತಾರೆ. ಯಾರು? ಸತ್ಯವತಿ. ಆ್ಯಕ್ಚುಲಿ ಭೀಷ್ಮಾಚಾರ್ಯರು ಮದುವೆ ಆಗಲ್ಲ. ಯಾಕೆ ಅಂದರೆ ಅದಕ್ಕೂ ಒಂದು ಕಥೆ ಇದೆ. ಭೀಷ್ಮಾಚಾರ್ಯರ ಮುಂಚಿನ ಹೆಸರು ದೇವವ್ರತ ಅಂತ. ಅವ್ರಿಗೆ ಭೀಷ್ಮ ಅಂತ ಯಾಕೆ ಹೆಸರು ಬಂತು ಅಂದರೆ ಪ್ರತಿಜ್ಞೆ ಮಾಡ್ತಾರೆ. ಏನು ಪ್ರತಿಜ್ಞೆ ಮಾಡ್ತಾರೆ ಅಂತಂದರೆ, ಶಂತನು ಮಹಾರಾಜರಿಗೆ ಗಂಗೆ ಮೊದಲು ಹೆಂಡತಿ. ಭೀಷ್ಮಾಚಾರ್ಯರು ಹುಟ್ಟೋದಕ್ಕೆ ಒಟ್ಟು 8 ಜನ ಹುಡ್ತಾರೆ. 7 ಜನನ ಗಂಗೆ ನದಿಗೆ ಹಾಕ್ಬಿಡ್ತಾಳೆ. 8ನೇವನು ಭೀಷ್ಮ. ಅವಳನ್ನೇ ನದಿಗೆ ಹಾಕ್ಬೇಕು. ಅವಾಗ ಶಂತನು ತಡಿತಾನೆ. ಅವಾಗ ಗಂಗೆ ಹೇಳ್ತಾರೆ, ನಾನು ಮುಂಚೆನೇ ಹೇಳಿದ್ದೆ, ನನ್ನ ಮಾತು ವಿರುದ್ಧವಾಗಿ ನೀನು ನಡ್ಕೊಂಡ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ. ನಾನು ಇವಾಗ ತಡೆದಿದ್ಯಾ, ನಾನು ಬಿಟ್ಟು ಹೋಗ್ತಾರೆ. ಇವಾಗ ಗಂಗೆ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ, ಆಮೇಲೆ ಕರ್ಕೊಂಬರ್ತೀನಿ ಅಂತ ಕರ್ಕೊಂಬರ್ತಾಳೆ. ಆಮೇಲೆ ಒಂದು 16 ವರ್ಷ ಆದಮೇಲೆ ತಂದು ಸೇರಿಸ್ತಾಳೆ. ಆಮೇಲೆ ಶಂತನು ಸತ್ಯವತಿನ ನೋಡ್ತಾನೆ. ಸತ್ಯವತಿ ಮೇಲೆ ಅವನಿಗೆ ಮದುವೆ ಆಗಬೇಕು ಅಂತ ಆಸೆ ಆಗುತ್ತೆ. ಆಗ ಸತ್ಯವತಿಯವರ ತಂದೆ ಅವನು ಷರತ್ತು ಹಾಕ್ತಾನೆ, ನೋಡಪ್ಪ ನಿಂಗೆ ದೊಡ್ಡ ಮಗ ಇದ್ದಾನೆ, ಅವನೇ ರಾಜ್ಯ ಆಡ್ತಾನೆ, ಹಾಗೆ ನನ್ನ ಮಕ್ಕಳ ಏನು ಕತೆ? ಅವಾಗ ಶಂತನು ಏನೂ ನಿರ್ಧಾರ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಭೀಷ್ಮ ಕಂಡ್ರೆ ತುಂಬ ಆಸೆ, ಚಿಂತೆಯಲ್ಲಿ ಇರ್ತಾನೆ. ಆಗ ಭೀಷ್ಮ ಗೊತ್ತಾಗುತ್ತೆ ಏನೋ ಸಮಸ್ಯೆ ಆಗ್ತಾನೆ ಅಪ್ಪಂಗೆ ಅಂತ ತಿಳ್ಕೊಂಬಿಟ್ಟು ಈ ವಿಚಾರನ ಅಂದ್ಬಿಟ್ಟು ಅವನೇ ಬಂದ್ಬಿಟ್ಟು ಸತ್ಯವತಿಯ ತಂದೆ ಹತ್ರ ಬಂದ್ಬಿಟ್ಟು, ನೋಡಿ ನಾನು ರಾಜ್ಯ ಆಡೋದಿಲ್ಲ ಮಕ್ಕಳಿಗೆ ಅಂತ. ಅವಾಗ ಅವ್ರು ಕೇಳಿ, ಸರಿಯಪ್ಪ ನೀನು ಆಳದಿರ್ಬೋದು, ಆದರೆ ನೀನು ಮದುವೆ ಆಗಿ ನಿನ್ನ ಮಕ್ಕಳು ಆಮೇಲೆ ನನ್ನ ಮಕ್ಕಳ ಮೇಲೆ ಯುದ್ಧ ಮಾಡೋಕ್ಕೆ ಬರ್ತಾರೆ, ಆಯ್ತು ನಾನು ಮದುವೆನೇ ಆಗೋದಿಲ್ಲ. ಆ ರೀತಿ ಪ್ರತಿಜ್ಞೆ ಮಾಡ್ತಾನಲ್ಲ, ಅದನ್ನು ನೋಡಿಬಿಟ್ಟು ದೇವತೆಗಳು ಪ್ರಶ್ನೆ ಮಾಡ್ತಾರೆ. ಅವಾಗ ಭೀಷ್ಮ ಅಂತಾರೆ. ಆ ಭೀಷ್ಮ ಪ್ರತಿಜ್ಞೆ ಸಾಮಾನ್ಯವಾಗಿ ಕ್ಷತ್ರಿಯರು ಮದುವೆ ಆಗದೆ ಇರೋದು ದೊಡ್ಡದು. ಆ ರೀತಿಯಾಗಿ ಭೀಷ್ಮ ಪ್ರತಿಜ್ಞೆ ಮಾಡ್ದ ಅಂದ್ಬಿಟ್ಟು ಅವನು ಭೀಷ್ಮ ಅಂತ. ಸೊ ಅವಾಗ ಸತ್ಯವತಿ ಬಂದು ಕೇಳ್ತಾರೆ, ನೀನು ನಮ್ಮಪ್ಪನಿಗೆ ನೀನು ಮಾಡಿದ್ದೆ, ಆದರೆ ಇವಾಗ ಸಾಮಾನ್ಯವಾಗಿ ಯಾರೂ ಇಲ್ಲ, ನನ್ನ ಮಕ್ಕಳು ಅಂದರೆ ಇವರು ತೀರ್ಕೊಂಬಿಟ್ರು, ನೀನೇ ನನ್ನ ದೊಡ್ಡ ಮಗಂತಾರ, ನೀನೇ ಮಾಡೋದಾಗ ನಾನು ಪ್ರತಿಜ್ಞೆ ಮಾಡಾಯ್ತು, ನಾನೇನೂ ಮಾಡಲ್ಲ ಇನ್ನು. ಅವಾಗ ಸತ್ಯವತಿಗೆ ಪರಾಶರರಿಂದ ಇನ್ನೊಂದು ಮದುವೆಗೆ ಮುಂಚೆ ಒಂದು ಸಂತಾನ ಆಗಿರುತ್ತೆ, ಅದು ವ್ಯಾಸರು. ಅವರನ್ನು ಕರೆಸ್ತಾರೆ, ನಾನು ಸಹಾಯ ಮಾಡುತ್ತ. ವ್ಯಾಸರು ಹೇಳಿರ್ತಾರೆ, ನೀನು ನಾನು ಸ್ಮರಣೆ ಮಾಡ್ಕೊಂಡು ನಾನು ಬರ್ತೀನಿ ಅಂತ. ಸ್ಮರಣೆ ಮಾಡ್ಕೋತಾರೆ, ಆ ವ್ಯಾಸದೇವರು ಬರ್ತಾರೆ. ಅವಾಗ ವ್ಯಾಸದೇವರ ಮೂಲಕ ಈ ರೀತಿಯಾಗಿ ಧೃತರಾಷ್ಟ್ರ ಮತ್ತು ಪಾಂಡವ, ಆಮೇಲೆ ಕಡೆಗೆ ವಿದುರ, 3 ಜನ ಒಟ್ಟು. ಸರಿ, ಧೃತರಾಷ್ಟ್ರ ಕುರುಡ, ಆದ್ದರಿಂದ ಪಾಂಡುವಿಗೆ ರಾಜ್ಯ ಕಟ್ತಾರೆ. ಕುರುಡ ಆಗಿರ್ತಾನೆ, ರಾಜ್ಯ ಮಾಡೋಕ್ಕಾಗಲ್ಲ ಅಂತ. ಆದರೆ ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಪಾಂಡು ಬೇಟೆ ಆಡಬೇಕಾದ್ರೆ ಹೆಣ್ಣು ಜಿಂಕೆ ಗಂಡು ಜಿಂಕೆ ಅವರು ಮೈಥುನ ಮಾಡೋ ಸಂದರ್ಭದಲ್ಲಿ ಅವನು ಗಂಡು ಜಿಂಕೆಯನ್ನು ಸಾಯಿಸ್ಬಿಡ್ತಾನೆ. ಆಗ ಆ್ಯಕ್ಚುಲಿ ಅವರು ಋಷಿಮುನಿಗಳು ಜಿಂಕೆ ರೂಪದಲ್ಲಿ ಅವರು ಮಾಡ್ತಾ ಇರ್ತಾರೆ. ಅವರು ಋಷಿಗೆ ಅವಳು ಶಾಪ ಕೊಡ್ತಾರೆ, ನನ್ನ ಗಂಡನ ಜೊತೆ ಇರೋ ಟೈಮಲ್ಲಿ ನೀನು ಈ ಥರ ಮಾಡಿದ್ಯಾ, ನೀನು ಹೆಂಡತಿ ಸೇರಕ್ಕೆ ಬಂದರೆ ನಿನಗೇನು ಮೇಲೆ ನೀನು ಸತ್ತೋಗ್ತೀಯ ಅಂತ.
ಸೊ ಅದೇ ಆ ಶಾಪದಿಂದ ಅವನು ಬೇಸತ್ತು ಅವನು ರಾಜ್ಯ ಬಿಟ್ಬಿಡ್ತಾನೆ, ಹೋಗ್ಬಿಟ್ಟು ಆಶ್ರಮದಲ್ಲಿ ಇರ್ತಾನೆ. ಕುಂತಿ ಮತ್ತು ಮಾದ್ರಿ ಇಬ್ಬರು ಅವನಿಗೆ ಹೆಂಡತಿಯರು. ಒಂದು ದಿನ ದುರದೃಷ್ಟವಶಾತ್ ಅವನಿಗೆ ಮಾದ್ರಿ ಮೇಲೆ ಮನಸ್ಸಾಗತ್ತೆ. ಅವಾಗ ಇನ್ನೇನು ಮೈಥುನ ಮಾಡಬೇಕು, ಅವಾಗ ಅವನು ಸತ್ತು. ಸೊ ರೀತಿಯಾಗಿ ಪಾಂಡುವಿನ ಸಾವಾಗುತ್ತೆ. ಅಷ್ಟರಲ್ಲಾಗಲೇ ಇವರು ಹುಟ್ಟಿರ್ತಾರೆ, ಯಾಕಂದರೆ ಮೈಥುನ ಮಾಡೋ ಹಾಗಿಲ್ಲ. ಅವಾಗ ಕುಂತಿ ಹೇಳ್ತಾಳೆ, ನನಗೆ ಮದುವೆಗೆ ಮುಂಚೆ ನಾನು ದುರ್ವಾಸ ಮುನಿಗಳನ್ನು ಸೇವೆ ಮಾಡಿದ್ದೆ, ಅವರು ನನಗೆ ಮಂತ್ರವನ್ನು ಕೊಟ್ಟಿದ್ದರು, ಆ ಮಂತ್ರವನ್ನು ನಾನು ಉಚ್ಚಾರಣೆ ಮಾಡಿದೆ, ದೇವತೆಗಳನ್ನು ಕರೆಸಿ ಅವರಿಂದ ಸಂತಾನ ಪಡ್ಕೋಬೋದು. ಸೊ ಅದು ಇವಾಗ ಬಳಕೆ ಆಗುತ್ತೆ ಅವಳು. ಸೊ ಅದರಿಂದ ಅವಳು ಸಂಭೋಗ ಮಾಡಿದೆ ಗಂಡನ ಜೊತೆ. ಅವಳು 3 ಜನ ಮಕ್ಕಳನ್ನು, ಯಾರ್ಯಾರು? ಧರ್ಮರಾಯ, ಭೀಮ ಹಾಗೂ ಅರ್ಜುನ. ಕಡೆಗೆ ಅವಳ ಮಂತ್ರವನ್ನು ತನ್ನ ಸವತಿಯಾದ ಮಾದ್ರಿಗೆ ಕೊಡ್ತಾಳೆ. ಮಾದ್ರಿ ಸ್ವಲ್ಪ ಟೆಕ್ನಿಕ್ ಉಪಯೋಗಿಸ್ತಾಳೆ. ನಂಗೆ ಮಂತ್ರ ಒಂದ್ಸರಿ ಕೊಟ್ಟಿದ್ದಾಳೆ, ಇನ್ನೊಂದ್ಸರಿ ಕೊಡ್ತಾಳೆ ಅಂತ ಗೊತ್ತಿಲ್ಲ. ಹೆಚ್ಚು ಜನ ಮಕ್ಕಳನ್ನ ಪಡ್ಕೋಬೇಕು, ಅದಕ್ಕೆ ನಾನು ಯಾರನ್ನು ಕರೆಸ್ತೀನಿ ಅಂದರೆ ಅಶ್ವಿನಿ ದೇವತೆಗಳನ್ನ ಕಳಿಸ್ತೀನಿ. ಅವರಿಬ್ಬರು ಟ್ವಿನ್ಸ್, ನಕುಲ ಸಹದೇವ ಇಬ್ಬರು ಟ್ವಿನ್ಸ್. ಅವ್ರಿಗೆ ಅವ್ರ ಜನನ ಆಗುತ್ತೆ. ಆಮೇಲೆ ಕುಂತಿ ಯೋಚನೆ ಮಾಡ್ತಾಳೆ, ಇವಳು ಇಷ್ಟೊಂದೆಲ್ಲ ಯೋಚನೆ ಮಾಡೋದ್ರಿಂದ ಮತ್ತೆ ಇವಳು ಮಂತ್ರ ಕೊಡಲ್ಲ ನಾನು. ಒಟ್ಟು 5 ಜನ ಮಕ್ಕಳಾಗ್ತಾರೆ. ಆಮೇಲೆ ಈ ರೀತಿ ಪಾಂಡುವಿನ ಮರಣ ಆಗುತ್ತೆ. ಇವಾಗ ಯಾರೂ ಇಲ್ಲ ನೋಡ್ಕೊಳ್ಳೋಕೆ ಇವರನ್ನ. ಮತ್ತೆ ಕುಂತಿ ಮತ್ತು ಮಾದ್ರಿ ಸಾಗಮನ ಮಾಡ್ತಾಳೆ. ಕುಂತಿ ಮತ್ತು 5 ಜನ ಪಾಂಡವರು ಮತ್ತೆ ವಾಪಸ್ ಅದಕ್ಕೆ ಬರ್ತಾರೆ, ಅದಕ್ಕೆ ಹಸ್ತಿನಾಪುರಕ್ಕೆ. ಅಲ್ಲಿ ಬಂದಾಗ ಅವನು ದೊಡ್ಡಪ್ಪ, ಬೇರೆ ಯಾರು ಅಲ್ಲ, ಧೃತರಾಷ್ಟ್ರ ದೊಡ್ಡಪ್ಪ. ಸ್ವಂತ ಮಕ್ಕಳ ಥರ ಅವ್ನು ಸಾಕಬೇಕು ನೋಡೋಕೆ. ಸೊ ಹಂಗೆ ಸಾಕಿದ್ದಿದ್ರೆ ಅವನು ಪಾಂಡವರನ್ನು ಮಾಮಕಾಹ ಅಂತ ಬರೀ ನನ್ನ ಮಕ್ಕಳನ್ನ ಮಾತ್ರ ನನ್ನವರು ಅಂದ್ಬಿಟ್ಟು, ಪಾಂಡವರನ್ನ ಮಾತ್ರ ನನ್ನ ತಮ್ಮನ ಮಕ್ಕಳು ಅಂದ್ಬಿಟ್ಟ. ಅಂದರೆ ಅವನ ಮನಸ್ಸಲ್ಲಿ ಆ ಭೇದ ಭಾವ ಇದೆ. ಸರಿಯಾಗಿ ಅವನು ಒಳ್ಳೆಯ ಮನಸ್ಸಿನಲ್ಲಿ ಬೆಳೆಸಿದ ಈ ಥರ ಇರ್ತಾ ಇರಲಿಲ್ಲ ಅಂತ ಒಂದು ನಮ್ಗೆ ಗೊತ್ತಾಗುತ್ತೆ. ಮಾಮಗಾಹ ಪಾಂಡವ ಸೇವೆ ಅಂತ ಬೇರೆ ಬೇರೆ ಹೇಳ್ತಾ ಇದ್ದಾನಲ್ಲ ಅಂತ. ಮತ್ತೆ ಕಿಮಕುರುವತ್ತ ಅಂತ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ? ಅವರು ಯುದ್ಧ ಮಾಡಕ್ಕೆ ಸೇರಿರ್ಬೇಕಾದ್ರೆ ಕಿಮಕುರುವತ್ತ ಏನು ಮಾಡ್ತಾ ಇದ್ದಾರೆ ಅಂತ ಯಾಕೆ ಪ್ರಶ್ನೆ ಮಾಡ್ದ? ಅದಕ್ಕೆ ಹೇಳ್ತಾರೆ, ಏನಕ್ಕೆ ಅಂತಂದ್ರೆ ಅವನಿಗೆ ಅನುಮಾನ ಇತ್ತಂತೆ. ಏನು ಅನುಮಾನ? ಧರ್ಮಕ್ಷೇತ್ರ. ಕುರುಕ್ಷೇತ್ರ ಅಂದು ಸಾಧಾರಣ ಜಾಗ ಅಲ್ಲ, ಧರ್ಮಕ್ಷೇತ್ರ. ಸಾಮಾನ್ಯವಾಗಿ ನಾವು ಯಾವ್ದಾರ ಪುಣ್ಯಕ್ಷೇತ್ರಕ್ಕೋ ಧರ್ಮಕ್ಷೇತ್ರಕ್ಕೋ ಹೋದ್ರೆ ನಮ್ಮ ಮನಸ್ಸು ಅದರಲ್ಲೇ ಕೆಟ್ಟ ಯೋಚನೆ ಇದ್ರೆ ಹೊಟ್ಟೋಗ್ಬಿಡುತ್ತೆ, ಒಳ್ಳೆಯವರಾಗ್ಬಿಡ್ತೀವಿ. ಅವನಿಗೆ ಅನುಮಾನ ಬರುತ್ತೆ, ಏನಾದ್ರೆ ಕೌರವರು ತಮ್ಮ ಮನಸ್ಸು ಬದಲಾಯಿಸ್ಬಿಟ್ರಾ, ಯುದ್ಧ ಮಾಡಲ್ಲ ಅಂತ ಏನಾದ್ರೂ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ರಾಜಿ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ರಾ ಅಂತ ಅವನಿಗೆ ಅನುಮಾನ ಬರುತ್ತೆ. ಇನ್ನೊಂದೇನೆಂದರೆ, ಈ ಧರ್ಮಕ್ಷೇತ್ರ ಒಂದು ಭೂಮಿ ಇದ್ದಂಗೆ. ಕ್ಷೇತ್ರ ಅಂದರೆ ಭೂಮಿ. ಸಾಮಾನ್ಯವಾಗಿ ಭೂಮಿಯಲ್ಲಿ ಒಳ್ಳೆ ಫಸಲು ತೆಗಿಬೇಕು ಅಂದರೆ ನಾವು ಫಸ್ಟು ನೇಗಿಲಲ್ಲಿ ಉತ್ತು ಕಳೆಯನ್ನು ನಿರ್ನಾಮ ಮಾಡಬೇಕು ಅಲ್ವಾ? ಅದೇ ರೀತಿ ಈ ಜಗತ್ತು, ಇದರಲ್ಲಿ ಧರ್ಮ ಬೆಳಿಬೇಕು ಅಂತಂದರೆ ಕಳೆಯಾಗಿ ಇರುವಂತಹ ಕೌರವರನ್ನು ಉತ್ತುಬಿಟ್ಟು ತೆಗಿಬೇಕು. ಯಾರು ಅಂದರೆ ಧರ್ಮಕ್ಕೆ ತಂದೆ ಆದಂತಹ ಶ್ರೀಕೃಷ್ಣ. ಅವನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಕೌರವರು ಅನ್ನೋ ಕಳೆಗಳನ್ನು ನಿರ್ಮೂಲನ ಮಾಡೋಕ್ಕೆ ಅಲ್ಲಿ ಸೇರಿಸಿದ್ದಾನೆ ಅಲ್ವಾ? ಸೊ ಈ ರೀತಿಯಾಗಿ ಧರ್ಮಕ್ಷೇತ್ರದಲ್ಲಿ ಧರ್ಮ ಮಾಡುವಂತಹ ಪಾಂಡವರು ಹಾಗೂ ಅವರ ಜೊತೆ ನಿಂತಿರೋ ಕೃಷ್ಣ ಇರೋದ್ರಿಂದ ಪಾಂಡವರೇನಾದರೂ ಅದರಿಂದ ಹೆಚ್ಚು ಶಕ್ತಿಯನ್ನು ಪಡ್ಕೊಂಡ್ರ, ನನ್ನ ಮಕ್ಕಳ ಕಥೆ ಏನಾಯಿತು ಅಂತ ಅವನಿಗೆ ಸ್ವಲ್ಪ ಗೊಂದಲ ಇತ್ತು. ಅದನ್ನೇ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. 1 ಗಂಟೆ ಕ್ಲಾಸು ಅಷ್ಟೇ ಅವಕಾಶ ಇದ್ದಿದ್ದು ನನಗೆ. 1 ಗಂಟೆ ಮುಗಿದು ಹೋಗಿದೆ ಇವಾಗ. ಪ್ರಭು ಏನು ಮಾಡೋಣ? ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಹಾಂ, ಈಗ 1 ಶ್ಲೋಕ ಮಾತ್ರ ಮಾಡಿದ್ದೀವಿ, ಯಾಕಂದರೆ ತುಂಬ ಪೀಠಿಕೆ ಹೇಳಬೇಕಾಗಿತ್ತು. ಮುಂದಿನ ವಾರ ನಾವು 2ನೇ ಶ್ಲೋಕದಿಂದ ಶುರು ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟನ್ನು ಮುಗಿಸೋಣ. ನಿಮಗೇನಾದರೂ ಕೆಲವು ಪ್ರಶ್ನೆಗಳು ಇದ್ದಲ್ಲಿ ನಾನು ಕೇಳಬೇಕು ಅಂತ, ಅಥವಾ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದಲ್ಲಿ ಇವಾಗ ಒಂದು ಕೆಲವು ನಿಮಿಷ ನಾವು ಅದನ್ನು ಮಾಡೋಣ. ಒಂದು ಪ್ರಶ್ನೆ ಇದೆ, ಹೇಳಿ. ನೀವು ಎಲ್ಲ ಹೇಳಿದ್ರಿ, ಆ ಕುಂತಿಯ ಮೊದಲನ ಮಗ ದ್ರೋಣನ ಬಗ್ಗೆ, ಕರ್ಣನ ಬಗ್ಗೆ ಹೇಳಿಲ್ಲ. ಹಾಂ ಅದೇ ಹೇಳ್ತೀನಿ. ಕರ್ಣನ ಬಗ್ಗೆ ಈಗ ಮುಂದೆ 3ನೇ ಅಥವಾ 4ನೇ ಶ್ಲೋಕದಲ್ಲಿ ಕರ್ಣನ ಪ್ರಸ್ತಾಪ ಬರುತ್ತೆ. ಅವಾಗ ನಾನು ಕರ್ಣನ ಬಗ್ಗೆ ಹೇಳ್ತೀನಿ. ಅಸ್ಥಿ ಅಂದ್ರೆ ಬೂದಿ. ಹಾಂ, ಅಸ್ಥಿನಾಪುರ, ಬೂದಿಪುರ ಅಂತ ಯಾಕೆ ಇಟ್ರು ಅದನ್ನ?
ಹಾ. ಅಂತ ಸಾಮ್ರಾಜ್ಯನ ಹಾ. ಹಸ್ತಿನಾಪುರ ಅಂತ ಇಡೋದಕ್ಕೆ ಕಾರಣ ಏನು? ಅಸ್ಥಿ, ನೀವು ಹೇಳ್ತಾರೋ ಅಸ್ಥಿ ಇದೆಯಲ್ಲ, ಅದು ಸ್ವರ ಅ. ಇಲ್ಲಿ ಹಸ್ತಿನ ಇರೋದಿಲ್ಲ, ಆ ಅಲ್ಲ, ಹ. ಹಾ. ಹಸ್ತಿನಾಪುರ. ಇದು ಅರ್ಥ ಏನು? ಅದರ ಪೂರ್ಣ ಅರ್ಥ ನಿಮ್ಗೆ ಹೇಳ್ತೀನಿ, ಅದು ಸ್ವಲ್ಪ ತಿಳ್ಕೊಂಡು ಹೇಳ್ತೀನಿ. ಬಟ್ ಸಾಮಾನ್ಯವಾಗಿ ಆನೆಗೆ ಹಸ್ತಿ ಅಂತ ಹೇಳ್ತಾರೆ. ಬಹುಶಃ ನನ್ನ ಒಂದು ಅನಿಸಿಕೆ ಪ್ರಕಾರ ಆನೆಗೆ ಸಂಬಂಧಪಟ್ಟಂತಹ ಹೆಸರು ಇರಬೇಕು. ನಾನು ಅದಕ್ಕೆ ಸ್ವಲ್ಪ ತಿಳ್ಕೊಂಬಿಟ್ಟು ನಿಮಗೆ ಮುಂದಿನ ಭಾನುವಾರ ಸರಿಯಾದ ಏನು ಅರ್ಥ ಇದೆ ಅದಕ್ಕೆ. ಬೂದಿ ಅಂತೂ ಅಲ್ಲ, ಅದು ಬೂದಿಗೆ ಅಸ್ಥಿ, ಅದು ದೊಡ್ಡ ಥ, ಅಸ್ಥಿ, ಅದು ಬೇರೆ. ಕುಂತಿಗೆ ಹಾ. 5 ಜನ ಮಕ್ಕಳು ಅಂತ. ಹಾ. ಈ ಮಾದ್ರಿ ಯಾರು ಮಕ್ಕಳು ಸಾಧ್ಯ? ಕುಂತಿಗೆ 3 ಜನ ಮಕ್ಕಳು, ಮಾದ್ರಿಗೆ 2. ಮಾದ್ರಿ ಪಾಂಡವನ 2ನೇ ಹೆಂಡತಿ. ಪಾಂಡುವಿನ 2ನೇ ಹೆಂಡತಿ, ಅವಳಿಗೆ 2, ಯಾರೋ ನಕುಲ ಸಹದೇವ. ಕುಂತಿಗೆ 3 ಜನ, ಅಂದರೆ ಮದುವೆಗೆ ಮುಂಚೆ ಒಬ್ಬ ಕರ್ಣ, ಅಲ್ಲಿ ಲೆಕ್ಕ ಇಟ್ಕೊಂಡಿಲ್ಲ, ಯಾಕಂದರೆ ಪಾಂಡವರಲ್ಲಿ ಅವನು ಬಂದಿಲ್ಲ. 3 ಜನ ಧರ್ಮರಾಯ, ಭೀಮಸೇನ ಮತ್ತು ಅರ್ಜುನ. ದುಃಖ ಆಮೇಲೆ ಕಷ್ಟದ್ದು ಆಲ್ಮೋಸ್ಟ್ ಅದು ತಿನ್ ಲೈನ್ ಇರುತ್ತೆ. ದುಃಖದಿಂದನೇ ಕಷ್ಟ, ಕಷ್ಟದಿಂದನೇ ದುಃಖ. ಹಾಂ, ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಹೆಂಗೆ ಮೀನಿಂಗ್ ತಗೋಬೋದು? ಹೌದು. ಸೊ ಸಾಮಾನ್ಯವಾಗಿ ನಮ್ಮ ಮನಸ್ಥಿತಿ ಮೇಲೆ ದುಃಖ ಡೆಫಿನಿಷನ್ ಆಗುತ್ತೆ. ಅಂದರೆ ಕಷ್ಟ ಅನ್ನೋದು ಪರಿಸ್ಥಿತಿ, ಅದು ಮನಸ್ಥಿತಿ ಅಲ್ಲ. ಉದಾಹರಣೆಗೆ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಕಷ್ಟನೇ. ನಿಮ್ಮ ಶಕ್ತಿ 10 kg ಎತ್ತೋದಾಗಿದೆ, 15 kg ಎತ್ತಕ್ಕೆ ಹೋದ್ರೆ ನಿಮ್ಗೆ ಕಷ್ಟ ಆಗೇ ಆಗುತ್ತೆ. ಕೇವಲ ಅದು ಮನಸ್ಥಿತಿ ಅಲ್ಲ, ಅದು ಪರಿಸ್ಥಿತಿ, ವಾಸ್ತವತೆ ಅದು ಅಲ್ವಾ. ಕಷ್ಟ ಅನ್ನೋದು ಪರಿಸ್ಥಿತಿ, ದುಃಖ ಅನ್ನೋದು ಮನಸ್ಥಿತಿ. ಏಕೆಂದರೆ ದುಃಖ ಅನ್ನೋದು ನೀವು ಅನುಭವಿಸೋದು. ಕಷ್ಟ ಬಂದಾಗ ಯಾವ ಮನಸ್ಥಿತಿಯಿಂದ ನೀವು ಆ ಕಷ್ಟನ ಎದುರಿಸ್ತೀರಾ, ಅದು ದುಃಖವೂ ಆಗಬಹುದು ಅಥವಾ ನಿಮಗೆ ಅದು ಸುಖವೂ ಆಗಬಹುದು. ಉದಾಹರಣೆಗೆ ಎಕ್ಸಾಮ್ಗೆ ಓದೋದು ಸ್ವಲ್ಪ ಕ್ಲಿಷ್ಟ ಅಥವಾ ಕಷ್ಟ ಅಲ್ವಾ. ಆದರೆ ಅದನ್ನು ನಾವು ಸರಿಯಾದ ಮನಸ್ಥಿತಿ ಇಟ್ಕೊಂಡು ಓದಿದ್ರೆ ಅದರ ನಂತರ ಸುಖ ಸಿಗುತ್ತೆ, ಒಳ್ಳೆ ಮಾರ್ಕ್ಸು ಅಥವಾ ಒಳ್ಳೆ ಹೆಸರು ಎಲ್ಲ ಸಿಗುತ್ತೆ ಅಲ್ವಾ. ಅದೇ ನಾವು ಆ ಎಕ್ಸಾಮ್ ಓದುವಂತಹ ಒಂದು ಕಷ್ಟವೇ ನಮಗೆ ಬೇಸರ ತರಿಸೋ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ನಿಮ್ಮ ಮನಸ್ಥಿತಿ ಸರಿ ಇರೋಲ್ಲ, ನಿಮಗೆ ಅದರಿಂದ ಏನು ಲಾಭ ಅನ್ನೋದು ಕಾಣ್ತಾ ಇರಲ್ಲ. ಸುಮ್ಮನೆ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದೀನಿ, ಅವಾಗ ಅದೇ ಒಂದು ದುಃಖ ಆಗ್ಬಿಡುತ್ತೆ. ಫಿಸಿಕಲ್ ಇಸ್ ಕಷ್ಟ, ಮೆಂಟಲ್ ಇಸ್ ದುಃಖ. ಹಾಂ, ಆ ಥರ. ಹಾಂ, ಅಂದರೆ ಕಷ್ಟ ಮೆಂಟಲ್ ಸ್ಟೇಟಲ್ಲಿ, ಮನಸ್ಸಿನ ಮೇಲೂ ಕಷ್ಟ ಬರಬಹುದು ಅಲ್ವಾ. ಉದಾಹರಣೆಗೆ ನಿಮ್ಮ ಓದ್ತಾ ಇರಬೇಕಾದ್ರೆ ನೀವು ಫಿಸಿಕಲಾಗಿ ಏನು ಮಾಡ್ತಾ ಇಲ್ಲ, ಮನಸ್ಸಿಗೆ ನೀವು ಅದನ್ನು ಸ್ಮರಣೆ ಮಾಡ್ಕೋದಾಗಲಿ ಪ್ರಾಕ್ಟೀಸ್ ಮಾಡೋದಾಗಲಿ ಮಾನಸಿಕವಾಗೇ ಮಾಡ್ತಾ ಇದ್ದೀರಾ ಅಲ್ವಾ. ಅದು ಒಂದು ರಿಯಾಲಿಟಿ ಅಂದ್ಕೊಳ್ಳಿ ಕಷ್ಟನ. ಇನ್ಫ್ಯಾಕ್ಟ್ ಬರೀ ಫಿಸಿಕಲ್ ಅನ್ನೋದ್ರ ಬದಲು ರಿಯಲಿಸ್ಟಿಕ್, ವಾಸ್ತವತೆ, ಆ ಥರ ನೋಡೋಣ. ದುಃಖ ಅನ್ನೋದು ನಮ್ಮ ಮನಸ್ಥಿತಿ, ನಾವು ಯಾವ ರೀತಿ ಅದನ್ನು ಫೇಸ್ ಮಾಡ್ತಾ ಇದ್ದೀವಿ, ಅದು ದುಃಖವಾಗಿ ಪರಿಣಾಮ ಆಗ್ಬೋದು. ಅಥವಾ ಅದು ನಮಗೆ ಸರಿಯಾದ ಮನಸ್ಥಿತಿಯಲ್ಲಿ ನಾವು ಫೇಸ್ ಮಾಡಿದ್ರೆ ಆಪರ್ಚುನಿಟಿ ಆಗುತ್ತೆ, ಅವಕಾಶ ಆಗುತ್ತೆ ಇದಕ್ಕೆ, ಸುಖಕ್ಕೆ. ಇಮಿಡಿಯೇಟಾಗಿ ಸುಖ ಸಿಗದೆ ಇರ್ಬೋದು, ನೀವು ಕಷ್ಟ ಕಾಲದಲ್ಲಿ ಇದ್ದಾಗ ತಕ್ಷಣ ನಿಮ್ಗೆ ಸುಖ ಕಾಣದೇ ಇರ್ಬೋದು. ಬಟ್ ಸರಿಯಾದ ಮನಸ್ಥಿತಿ ಇಡಿಸ್ಕೊಂಡ್ರೆ ನಿಮಗೆ ಅದೇ ಒಳ್ಳೆಯ ಸುಖಕ್ಕೆ ದಾರಿ ಆಗುತ್ತೆ. ಕಷ್ಟ ಬಂದ್ರೇನೆ ಸುಖದ ಗೊತ್ತಾಗಲ್ಲ. ಅದು ಹಾಂ, ಕಷ್ಟ ಇಲ್ಲದೆ ಸುಖ ಬಂದ್ರೆ ಅದೇನು ಇದಾಗಲ್ಲ. ಕಷ್ಟ ಇಲ್ಲದೆ ಸುಖ ಆಕ್ಚುಲಿ ಬರೋದಿಲ್ಲ, ಬಂದ್ರೂ ಅದು ಸುಖ ಅನ್ಸೋದಿಲ್ಲ. ಅನ್ಸೋದಿಲ್ಲ. ಹೌದು, ಅಂದ್ರೆ ನೀವು ಅದನ್ನ ಅನುಭವಿಸೋದಿಲ್ಲ. ಅನುಭವಿಸೋದಿಲ್ಲ. ಉದಾಹರಣೆಗೆ ನಿಮ್ಮ ಅಪ್ಪ ಮಾಡಿದ ಹಣ ಅದು ನಿಮ್ಗೆ ಅಷ್ಟು ಆನಂದ ಕೊಡಲ್ಲ. ನೀವೇ ದುಡಿದು ಒಂದೊತ್ತು ತಿಂತೀರಲ್ಲ, ಫಸ್ಟ್ ಊಟ ಮಾಡ್ತೀರಲ್ಲ, ನೀವು ದುಡಿದಾಗ ಆ ಆನಂದ ನಿಮಗೆ ಅಪ್ಪ ಮಾಡಿದ್ರಲ್ಲಿ ಅಷ್ಟು ಸಿಗೋದು ಅಷ್ಟೇ. ಅನುಭವಿಸೋದಿಲ್ಲ, ನೀವು ಆ ಸುಖವನ್ನು ಅನುಭವಿಸೋದಿಲ್ಲ. ಹಣ ಇರುತ್ತೆ, ಬಟ್ ಸುಖ ಇರೋದಿಲ್ಲ. ಮಹಾಭಾರತದಲ್ಲಿ
ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು. ಹಾಂ, ಒಂದು ಅಕ್ಷೋಹಿಣಿಗೆ ಎಷ್ಟು? ಅದರ ಡೀಟೇಲ್ಸ್ ನಂಬರಲ್ಲಿ ನಿಮ್ಗೆ ಕೊಡ್ತೀನಿ. ಒಂದು ಅಕ್ಷೋಣಿಯಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಅದೆಲ್ಲ ನಿಮಗೆ ನಂಬರ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಪ್ರಭುಗಳೇ, ಭಕ್ತನಿಗೆ ಪರಮಾತ್ಮ ಕಷ್ಟ ಕೊಡ್ತಾನೇ ಇರ್ತಾನೆ. ಯಾಕೆ? ಅವ ಅಷ್ಟು ಭಕ್ತಿ ಮಾಡಿ ಪರಮಾತ್ಮನನ್ನು ಇದು ಮಾಡ್ತಾನೆ, ಆದರೂ ಅವನಿಗೆ ಕಷ್ಟ ಬರೋದು ತಪ್ಪೋದಿಲ್ಲ. ಅದು ಯಾಕೆ ಹಾಗಾಗ್ತಾ ಇದೆ? ಹಾಂ, ಎರಡು ರೀತಿ ನೋಡೋಣ. ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ನಾವು ಏನು ಯಾವ ಒಂದು ಮನಸ್ಥಿತಿಯಲ್ಲಿ ಭಕ್ತಿನ ಅಪ್ರೋಚ್ ಮಾಡ್ತೀವಿ ಅನ್ನೋದು ಅಂದರೆ, ನಾನು ದೇವಸ್ಥಾನಕ್ಕೆ ಒಳಗಡೆ ಬಂದ ತಕ್ಷಣ ನನಗೆ ಕಷ್ಟ ಇರಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿ ನಾನು ಅಪ್ರೋಚ್ ಮಾಡ್ತೀನಿ ಭಕ್ತಿನ. ಅಂದರೆ ನಾನು ಭಕ್ತಿಗೆ ಬಂದ ಮೇಲೆ ನೋ ಮೋರ್ ಕಷ್ಟ ಅಂತ ನಾನು ಅಪ್ರೋಚ್ ಮಾಡ್ತೀನಿ. ಅವಾಗೇನಾಗುತ್ತೆ ಅಂದರೆ ಒಂದೊಂದು ಕಷ್ಟ ಬಂದ್ರು ಅಯ್ಯೋ ಕಷ್ಟ ಆದರೆ ಎಣಿಸ್ತಾ ಕೂತ್ಕೋತೀನಿ. ಅರ್ಥ ಆಯ್ತಾ? ಸೊ ಭಕ್ತಿಗೆ ಬರೋಕ್ಕೆ ಮುಂಚೆನೂ ಭಕ್ತಿ ಆದಮೇಲೂ ಕಷ್ಟ ಹೆಚ್ಚಾಯ್ತಾ ಇಲ್ವಾ? ಮೋಸ್ಟ್ ಆಫ್ ದ ಟೈಮ್ಸ್ ಹೆಚ್ಚಾಗಿರಲ್ಲ. ಮುಂಚೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಇಲ್ಲ ಕೆಲಸ ಕಮ್ಮಿನೂ ಇರುತ್ತೆ. ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಭಕ್ತಿಗೆ ಬಂದ ತಕ್ಷಣ ಎಲ್ಲ ಕಷ್ಟಗಳು ಇದೆ, ನಿಂತು ಹೋಗ್ಬೇಕು, ಯಾವುದು ಕಷ್ಟ ಬರಬಾರ್ದು ನನ್ನ ಜೀವನದಲ್ಲಿ ಅಂತ ನಾನು ಆ ಎಕ್ಸ್ಪೆಕ್ಟೇಷನ್ ಮೇಲೆ ಇಟ್ಕೊಂಡು ಭಕ್ತಿ ಮಾಡೋಕ್ಕೆ ಬರ್ತೀನಿ. ಆವಾಗ ಒಂದೊಂದು ಸಣ್ಣ ಕಷ್ಟ ಬಂದರೂ ಇಷ್ಟೊಂದು ಕಷ್ಟ ಬರ್ತಾಯಿದೆ, ಹೆಂಗೆ ಬಂತು, ಬರಬಾರ್ದಾಗಿತ್ತು, ಭಕ್ತರೆಲ್ಲ ಕ್ಲಾಸಲ್ಲಿ ಹೆಂಗೆ ಹೇಳಿದ್ರು ಬರಬಾರ್ದು ಅಂತ ಹಂಗೆ ಅಂತ ನಾವು ಒಂದು ಸಣ್ಣ ಕಷ್ಟನ ದೊಡ್ಡದಾಗಿ ಇದು ಮಾಡ್ತೀವಿ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನಲ್ಲಿ ರಾಂಗ್ ಇದೆ. ಭಕ್ತಿಗೆ ಕಷ್ಟ ಬರಬಾರ್ದು ಅಂತ ಬರ್ತಾ ಇಲ್ಲ ಯಾವತ್ತೂ ಅಷ್ಟೇ. ಆಯಿತಾ? ನಾವು ಭಕ್ತಿ ಏನಕ್ಕೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ ಇಲ್ಲಿ ಅಂತ ಬರ್ತಾ ಇದೆ. ಹೇಗೆ ಒಂದು ಸ್ಕೂಲ್ಗೆ ನಾವು ಯಾಕೆ ಹೋಗ್ತೀವಿ ಅಂದರೆ ಜ್ಞಾನ ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಜೀವನದ ನಿಜವಾದ ಏನು ನಮ್ಮ ಗುರಿ ಇದೆ ಅದನ್ನು ಮುಟ್ಟಬೇಕು ಅಂತ ಹೋಗ್ತಾ ಇದ್ದೀವಿ. ಅದೇ ರೀತಿ ಭಕ್ತಿಗೂ ಸಹಿತ ಅದೇ ಉದ್ದೇಶದಿಂದ ಬರ್ತಾ ಇದ್ದೀವಿ. ಕಷ್ಟವನ್ನು ಎದುರಿಸೋ ಶಕ್ತಿ ಕೊಡಲಿ ಅಂತ ಬರ್ತಾ ಇದ್ದೀವಿ. ಕಷ್ಟವೇ ಇಲ್ಲ ಅಂತ ಬರ್ತಾ ಇಲ್ಲ. ಕಷ್ಟ ಇದೆ ಅಂತ ಗೊತ್ತು, ಜೀವನದಲ್ಲಿ ಸಮಸ್ಯೆಗಳು ಇದೆ ಅಂತ ಗೊತ್ತು, ಅದನ್ನು ಹೇಗೆ ಎದುರಿಸಬೇಕು ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದೀವಿ. ಸಮಸ್ಯೆಗಳು ಕಷ್ಟಗಳು ನಿರ್ಮೂಲನೆ ಆಗಬೇಕು ಅಂತ ಬರ್ತಾ ಇಲ್ಲ. ಅವು ಬರ್ತವೆ, ಆದರೆ ನಮಗೆ ಪರಿಹಾರ ಇದೆ. ಭಕ್ತಿ ಮಾಡದೇ ಇರೋರಿಗೆ ಪರಿಹಾರ ಇಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ಮುಸ್ಕು ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಇವತ್ತು ಕಷ್ಟ ಇದೆ, ನಾಳೆ ಹೊಟ್ಟೋಗ್ಬಿಡುತ್ತೆ, ಇರಲ್ಲ ಕಷ್ಟ ಅಂತ. ಅದಕ್ಕೆ ಪರಿಹಾರ ಹುಡುಕ್ತಾ ಇಲ್ಲ ಅವರು. ಆದರೆ ಯಾರು ಭಕ್ತಿಗೆ ಬರ್ತಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಸಮಸ್ಯೆಗೆ ನನಗೆ ಪರಿಹಾರ ಬೇಕು ಅಂತ ಬರ್ತಾ ಇದ್ದೀವಿ. ವಾಸ್ತವತೆಯನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಂತ ಗೊತ್ತು ನನಗೆ, ಅದಕ್ಕೆ ಪರಿಹಾರ ಬೇಕು ಅಂತ ಬಂದಿದೆ. ಸೊ ಅದರಿಂದ ಭಕ್ತಿಗೆ ಬಂದಾಗ ಏನಾಗುತ್ತೆ ಅಂದರೆ ಕಷ್ಟಕ್ಕೆ ನನಗೆ ಸಮಸ್ಯೆಗೆ ಪರಿಹಾರ ಗೊತ್ತಿರೋದ್ರಿಂದ ಅದನ್ನು ಚೆನ್ನಾಗಿ ಎದುರಿಸ್ತೀನಿ, ಗೆಲ್ತೀನಿ, ಮುಂದೆ ಹೋಗ್ತೀನಿ. ಹರೇ ಕೃಷ್ಣ. ಖಂಡಿತ ಅದೇ ಚೇಂಜ್ ಆಗುತ್ತೆ, ನಮ್ಮ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಅವಾಗ ನನಗೆ ಉದಾಹರಣೆಗೆ ನನ್ನ ಕೈ ನೋವ್ತಾ ಇತ್ತು, ಯಾವಾಗ ಕೈ ನೋವು ಮೇಲೆ ಗಮನ ಹೊರಟೋಗುತ್ತೆ, ನೋವು ಜಾಸ್ತಿ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಅದೇ ನಾನು ಬೇರೆ ಏನೋ ಕೆಲಸ ಮಾಡ್ತಾ ಅಥವಾ ಭಕ್ತಿ ಗೀತೆ ಕೇಳ್ಕೊಂಡು ಏನೋ ಮಾಡ್ಕೊಂಡು ಮನಸ್ಸಲ್ಲಿ ಡೈವರ್ಟ್ ಆಗಿಬಿಟ್ರೆ ನನ್ನ ಮನಸ್ಸು ಕೈ ನೋವು ಮೇಲೆ ಇರೋದೇ ಇಲ್ಲ. ಅವಾಗ ಕೈ ನೋವಿದ್ರೆ ನಮ್ಗೆ ಗೊತ್ತಾಗೋದು. ಚೆನ್ನಾಗಿದೆ, ಹೇಳಿ. ಕೀರ್ತನೆ ಮತ್ತು ಭಜನೆ ಭಗವಂತನ ಪರಮೋಚ್ಚ ಸೇವೆ ಅಂತ ಹೇಳ್ತೀವಿ. ಸೊ ಅದರ ಮಹತ್ವ ಏನು, ಮತ್ತು ದಿನ ಮಾಡೋದ್ರಿಂದ ಭಕ್ತರಿಗಾಗೋ ಭಕ್ತರ ಅವಶ್ಯಕತೆ ಏನು, ಮತ್ತು ಇದರಿಂದ ಈಗ ನಾವೆಲ್ಲ ಭಗವಂತನ ಮಕ್ಕಳೇ ಆದಮೇಲೆ ಯಾಕೆ ಅದು ಎಕ್ಸ್ಪೆಕ್ಟೇಷನ್ ಯಾಕೆ ಇರುತ್ತೆ ಭಜನೆ ಮತ್ತು ಕೀರ್ತನೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಪ್ರಶ್ನೆಗೆ ನಾನು ಕೆಲವು ನಿಮಿಷಗಳಲ್ಲಿ ನಿಮಗೆ ಸೂಕ್ತ ಸಮರ್ಪಕವಾದ ಉತ್ತರ ಕೊಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಇದಕ್ಕೆ ನಾವು ಸುಮಾರು ದಿನಗಳ ಕಾಲ ಚರ್ಚೆ ಮಾಡಿದಾಗ ನಿಮಗೆ ಫುಲ್ಲು ಡೀಟೇಲ್ ಅರ್ಥ ಗೊತ್ತಾಗುತ್ತೆ. ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನ ಹೇಳಿ ನಿಮಗೆ ಅದಕ್ಕೆ ಒಂದು ಮುನ್ನೋಟ ಮಾತ್ರ ಕೊಡ್ತೀನಿ ಇವಾಗ ಅಷ್ಟೇ. ಸೊ ನಿಮ್ಮ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಇತ್ತು. ಒಂದು ಕೀರ್ತನೆ ಮತ್ತು ಭಜನೆನ ಅದರ ಮಹತ್ವ ಏನು ಅಂತ, ಇನ್ನೊಂದು ಭಗವಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಎರಡು ಪ್ರಶ್ನೆ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ತುಂಬ ಪ್ರೀತಿ ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಅವರೇ ಮತ್ತೆ ಮತ್ತೆ ಅವರ ನೆನಪು ಮರುಕಳಿಸ್ತಾ ಇರುತ್ತೆ. ಹೌದಾ? ಒಪ್ಕೋತೀರಾ? ಒಂದು ಉದಾಹರಣೆಗೆ ತಾಯಂದಿರು ತಮ್ಮ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾರೆ. ಎಲ್ಲೇ ಇರಲಿ ತಾಯಂದಿರು, ಮಕ್ಕಳು ಎಲ್ಲೇ ಬೇರೆ ಕಡೆ ಇರಲಿ,
ಖಂಡಿತ ಸತತವಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಲ್ಲ. ಮತ್ತೆ ತಮ್ಮ ಮಕ್ಕಳ ಹೆಸರು ಕರೆಯೋಕ್ಕೆ ತುಂಬ ಇಷ್ಟಪಡ್ತೀರ ಅಲ್ಲ, ಯಾಕಂದರೆ ಅವ್ರ ಮೇಲೆ ಅಷ್ಟು ಪ್ರೀತಿ. ನಾವು ಯಾಕೆ ಕೃಷ್ಣನ ಕೀರ್ತನೆ ಮಾಡ್ತೀವಿ ಅಂದರೆ, ನಾವು ಏನಕ್ಕೆ ಮಾಡ್ತೀವಿ ಅನ್ನೋದು ಬೇರೆ ಕಾರಣ, ಬಟ್ ಶುದ್ಧ ಭಕ್ತರು ಯಾಕೆ ಮಾಡ್ತಾರೆ ಅಂದರೆ ತುಂಬ ಪ್ರೀತಿಯಿಂದ ಅವರು ಅಷ್ಟು ಪ್ರೀತಿ ಉಕ್ತಾ ಇರ್ತಾರಲ್ಲಿ, ಅದಕ್ಕೆ ಪ್ರೀತಿಯಿಂದ ಅವರನ್ನು ಕರೀತಾರೆ. ಒಂದು ಇನ್ನೊಂದು, ಈ ಭೌತಿಕ ಪ್ರಪಂಚದಲ್ಲಿ ವಸ್ತುವಿಗೂ ಮತ್ತು ಹೆಸರಿಗೂ ಭೇದ ಇದೆ, ಎರಡೂ ಒಂದೇ ಅಲ್ಲ. ಆಯಿತಾ? ಉದಾಹರಣೆಗೆ ನನ್ನ ಹೆಸರು ಏನೋ ಇರ್ಬೋದಪ್ಪ, ನನ್ನ ಹೆಸರು ಕುಬೇರ ಅಂತ ಇರ್ಬೋದು, ಆದರೆ ನನಗೆ 100 ರೂಪಾಯಿ ಸಿಗಲ್ಲ ದಿನಕ್ಕೆ, ಬಡವ ನಾನು, ಹೆಸರು ಮಾತ್ರ ಕುಬೇರ ಅಂತ ಅಲ್ವಾ? ಉದಾಹರಣೆ ಕೊಟ್ಟೆ ಅಷ್ಟೇ. ಸೊ ಈ ರೀತಿಯಾಗಿ ಹೆಸರಿಗೂ ಮತ್ತು ವ್ಯಕ್ತಿತ್ವಕ್ಕೂ ಭೇದ ಇರುತ್ತೆ, ಮತ್ತು ಎರಡೂ ಒಂದೇ ಅಲ್ಲ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಭಗವಂತ ಹಾಗೂ ಭಗವಂತನ ಹೆಸರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅಭಿನ್ನತ್ವಂ ನಾಮ ನಾಮಿನೋಹೋ ಅಂತ ಹೇಳ್ತಾರೆ. ನಾಮಿ ಭಗವಂತ, ನಾಮ ಅವನ ಹೆಸರು, ನಾಮ ಮತ್ತು ನಾಮಿ ಎರಡರ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ಕೃಷ್ಣ ಅಂದರೆ ಕೃಷ್ಣನಿಗೂ ಅವನ ಹೆಸರಿಗೂ ಏನೂ ಭೇದ ಭಾವ ಇಲ್ಲದಿರೋದ್ರಿಂದ ಕೃಷ್ಣ ಅಂದರೆ ಅದು ಕೃಷ್ಣ, ಭಗವಂತಾನೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದೆಲ್ಲ ನಮಗೆ ರಿಯಲೈಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಯಿತಾ? ಸೊ ಆದ್ದರಿಂದ ಪರಮೋನ್ನತ ಸೇವೆ ಯಾಕೆ ನಾವು ಹರಿನಾಮ ಸಂಕೀರ್ತನೆ ಅಂತ ಹೇಳ್ತೀವಿ ಅಂತಂದರೆ, ಹರಿನಾಮ ಸಂಕೀರ್ತನೆ ಮಾಡೋದ್ರಿಂದ ನಿಮಗೆ ಭಕ್ತಿಯ ಅತ್ಯಂತ ಉನ್ನತ ಮಟ್ಟಕ್ಕೂ ತಲುಪಕ್ಕೆ ಸಾಧ್ಯ ಇದೆ. ಕೇವಲ ಹರಿನಾಮ ಸಂಕೀರ್ತನೆ ಮಾಡೋದ್ರಿಂದ ಅಷ್ಟು ಶಕ್ತಿ ಅದರಲ್ಲಿದೆ. ನೀವು ನಿಮ್ಮ ಜೀವನದಲ್ಲಿ ಏನು ಅತ್ಯಂತ ಹೈಯೆಸ್ಟ್ ಲೆವೆಲ್ ಸಾಧನೆ ಮಾಡಬಹುದೋ ಅದನ್ನು ಅಚೀವ್ ಮಾಡುವಂಥ ಶಕ್ತಿ ನಿಮಗೆ ಹರಿನಾಮದಲ್ಲಿ. ಇಷ್ಟು ಸಂಚಿತವಾಗಿ ಹೇಳಿದ್ದೀನಿ, ಇನ್ನು ಡೀಟೇಲ್ ಆಗಿ ಮತ್ತೆ ಯಾವಾಗ ಡಿಸ್ಕಸ್ ಮಾಡೋಣ. ಎರಡನೇದು, ಯಾಕೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತೀರಾ. ಎಕ್ಸ್ಪೆಕ್ಟೇಷನ್ ಯಾಕಿದೆ ಅಂದರೆ ಸಿಂಪಲ್, ಅವನಿಗೆ ಭಕ್ತರು ಮತ್ತು ಅಭಕ್ತರು ಅವರಲ್ಲಿ ಹೇಗೆ ಅವನ ಡಿಫರೆನ್ಸ್ ಗೊತ್ತಾಗುತ್ತೆ. ಇವಾಗ ನಾನು ಭಕ್ತನ ಅಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ನನ್ನಲ್ಲಿ ಪ್ರೀತಿ ಇದ್ದರೆ ಭಕ್ತ, ಕೃಷ್ಣನಲ್ಲಿ ಪ್ರೀತಿ ಇದ್ದರೆ ಭಕ್ತ, ಇಲ್ಲ ಅಂದರೆ ಇಲ್ಲ. ಪ್ರೀತಿ ಇದ್ದರೆ ನಾನು ಸ್ವಾಭಾವಿಕವಾಗಿ ಅವನ ಹೆಸರು ಕರಿತೇನೆ ಅಲ್ವಾ? ಸೊ ಭಗವಂತ ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ, ಆದರೆ ನಮಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂದರೆ ಅವನು ಯಾಕೆ ನಮ್ಮನ್ನು ಅವ್ರ ಹತ್ರ ಕರ್ಕೋಬೇಕು? ಯೋಚನೆ ಮಾಡಿ, ಮತ್ತೆ ಹೇಳ್ತೀನಿ. ಭಗವಂತ ಎಲ್ಲರನ್ನೂ ಪ್ರೀತಿಸ್ತಾನೆ, ಆದರೆ ನಮಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂದರೆ ಅವನು ಯಾಕೆ ನಮ್ಮನ್ನು ಅವನ ಹತ್ರ ಕರ್ಕೋಬೇಕು? ಅವಶ್ಯಕತೆ ಏನು? ಯಾಕಂದ್ರೆ ನಮಗೆ ಅವನು ಬೇಡ, ಅವನಿಗೆ ನಾವು ಬೇಕು, ನಮಗೆ ಅವನು ಬೇಡ. ಅದಕ್ಕೆ ಅವನು ದೂರ ಇಟ್ಟಿದ್ದಾನೆ. ಯಾವಾಗ ನಿನಗೆ ನಾನು ಬೇಕು ಅನ್ಸುತ್ತೋ ಅವಾಗ ಕರ್ಕೋತೀನಿ ಅಷ್ಟೇ. ಅವನೇನು ನಮ್ಮನ್ನು ದೂರ ಇಟ್ಟಿಲ್ಲ, ನಾವೇ ಅವನಿಂದ ದೂರ ಇದ್ದೀವಿ. ಗೊತ್ತಾಯ್ತಾ? ಯಾವಾಗ ನಾವು ಬೇಕು ಅಂತ ನಾವೇ ಆಸೆ ತೋರಿಸ್ತೀವಿ ಅವನಿಗೆ, ಭಗವಂತ ನೀನು ಬೇಕು ಅಂದ ತಕ್ಷಣ ಅವನು ಕರ್ಕೋತಾನೆ. ಇವಾಗ ನಮ್ಮಲ್ಲಿ ಸ್ವಲ್ಪ ಭಗವಂತ ಬೇಕು ಅಂತಲೂ ಇದೆ, ಬಾಕಿದು ಬೇಕು ಅಂತಲೂ ಇದೆ. ಅದೆಲ್ಲ ನಾವು ತೆಗೆದು ಕೇವಲ ಭಕ್ತಿ ಅಂತ ಹೇಳ್ತಾರೆ. ಅನನ್ಯ ಭಕ್ತಿ ಅಂದರೆ ಏನಂದರೆ ಅನನ್ಯ, ಅನ್ಯ ಅಂದರೆ ಬೇರೆದೆಲ್ಲ. ಭಗವಂತನೂ ಬೇಕು, ಬೇರೆಯದು ಬೇಕು ಅಂದರೆ ಆಯ್ತಪ್ಪ ನೀನು ಬೇರೆದೆಲ್ಲ ಮಾಡ್ಕೊಂಬಾ, ಕಾಯ್ತೀನಿ ಅಂತಾರೆ. ಆವಾಗ ಅನನ್ಯ ಭಕ್ತಿ ಬರುತ್ತೆ ನಮ್ಮಲ್ಲಿ. ಕೇವಲ ಭಕ್ತಿ ಅಂದರೆ ಭಗವಂತ ನೀನು ಮಾತ್ರ ಬೇಕಪ್ಪ, ಬೇರೆ ಯಾರು ಬೇಡ ಅಂತ. ಆವಾಗ ಗಟ್ಟಿಯಾಗಿ ನಿಲ್ಲತೆಯ ಭಾವ, ಆವಾಗ ಸರಿ ನೀನು ಇವಾಗ ನನ್ನ ಹತ್ರ ಬಾ ಅಂತ. ಅಲೌಕಿಕ. ಹಾಂ, ಮಾಯೆ ಅಂದರೆ ಏನು? ನಮ್ಮ ಕಷ್ಟ ದುಃಖಕ್ಕೆ ಮಾಯನೇ ಕಾರಣ, ನಮ್ಮನ್ನು ಆವರಿಸ್ಕೊಳ್ಳೋ ಮಾಯನೇ ಕಾರಣ. ಮಾಯೆ ಅನ್ನೋದು ಒಂದು ಫೆಸಿಲಿಟಿ. ಯಾವುದಕ್ಕೆ ಅಂದರೆ ಕೃಷ್ಣನ್ ಮರೆಯೋಕ್ಕೆ. ನಮ್ಮ ದುಃಖಕ್ಕೆ ಕಾರಣ ನಾವು, ಮಾಯೆ ಅಲ್ಲ. ಆದರೆ ಮಾಯೆ ನಮಗೆ ಫೆಸಿಲಿಟಿ ಕೊಟ್ಟಿದೆ. ನಿನಗೆ ಕೃಷ್ಣನ್ ಬಿಟ್ಟಿರಬೇಕು ಅಂತ ಆಸೆ ಆಯ್ತಲ್ವಾ? ನೀನು ಕೃಷ್ಣನ್ ಬಿಟ್ಟಿರೋಕ್ಕೆ ಕೃಷ್ಣ ಲೋಕದಲ್ಲಿ ಇರೋಕ್ಕಾಗಲ್ಲ. ಯಾಕೆ ಕೃಷ್ಣ ಲೋಕದಲ್ಲಿ ಇಲ್ಲ, ಕೃಷ್ಣ ಕೃಷ್ಣ. ಸೊ ಅದಕ್ಕೆ ನೀನು ಭೂಲೋಕದಲ್ಲಿರು ಅಥವಾ ಈ ಭೌತಿಕ ಲೋಕದಲ್ಲಿ ಇರು. ಯಾಕಂದರೆ ಇಲ್ಲಿ ಕೃಷ್ಣನ್ ಮರೆಯೋಕ್ಕೆ ಅವಕಾಶ ಇದೆ. ನಾನು ನಿಂಗೆ ಸಹಾಯ ಮಾಡ್ತೀನಿ ಕೃಷ್ಣನ್ ಮರೆಯೋಕ್ಕೆ. ಎಲ್ಲಿ ತನಕ ನಿನಗೆ ಆಸೆ ಇದೆ ಕೃಷ್ಣನ್ ಮರೆಯಬೇಕು ಅಂತ, ಅಲ್ಲಿ ತನಕ ನಾನು ಹಿಂಗೆ ಕೃಷ್ಣನ್ ಮರೆಯೋಕ್ಕೆ ಇದು ಮಾಡಿ. ಯಾವಾಗ ನೀನು ಕೃಷ್ಣ ಬೇಕು ಅನ್ನಿಸ್ತೀಯ, ನಾನು ಪರೀಕ್ಷೆ ಮಾಡ್ತೀನಿ, ನಿಜವಾಗ್ಲೂ ಬೇಕಾ ನೀನು ಕೃಷ್ಣ ಇಲ್ವಾ ಅಂತ. ನಿಜವಾಗ್ಲೂ ಬೇಕು ಅಂತ ಅವಳಿಗೆ ಖಾತ್ರಿ ಆದರೆ ಬಿಟ್ಬಿಡ್ತಾಳೆ, ಆಯ್ತಪ್ಪ ಹೋಗೋದು ನೀನು ಅಂತ. ಇಲ್ಲ, ಸುಮ್ಮನೆ ನನಗೆ ದುಃಖ ಬೇಡ, ಎಲ್ಲರಿಗೂ ಅದು ಗೊತ್ತು, ದುಃಖ ಬೇಡ ಅನ್ನೋದು ಎಲ್ಲರಿಗೂ ಬೇಕು ಅಲ್ವಾ? ಸುಖ ಬೇಕು ಅನ್ನೋದು ಎಲ್ಲರಿಗೂ ಬೇಕು. ಆದರೆ ಕೃಷ್ಣ ಬೇಕು, ಡೌಟ್ ಇದೆ. ಇನ್ನು ಕೃಷ್ಣನೇ ಬೇಕು ಅಂತ ಯಾವಾಗ ಅದು ಖಾತ್ರಿ ಆಗುತ್ತೆ, ಅವಾಗ ಮಾಯೆ ನಮ್ಮನ್ನು ಬಿಟ್ಬಿಡ್ತಾರೆ, ಆಯ್ತಪ್ಪ ನೀವು ಹೋಗು. ಅಲ್ಲಿ ತನಕ ಮಾಯೆ ನಮ್ಮನ್ನು ಫಸ್ಟು
ಫೆಸಿಲಿಟಿ ಕೊಡ್ತಾಳೆ. ಕೃಷ್ಣ ಮರಿಬೇಕಾ, ಆಯ್ತು ನಿಂಗೆ ಏನೇನು ಬೇಕೋ ಎಲ್ಲ ಕೊಡ್ತೀನಿ, ಮರಿ ಕೃಷ್ಣನ. ಆಮೇಲೆ ಕೃಷ್ಣ ಬೇಕು ಅನ್ನೋರಿಗೆ ಆಯ್ತು ಪರೀಕ್ಷೆ ಮಾಡ್ತೀವಿ, ನಿಜವಾಗ್ಲೂ ಕೃಷ್ಣ ಬೇಕಾ ಇಲ್ಲ ಚೆಕ್ ಮಾಡ್ತೀವಿ. ಯಾವಾಗ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ ಆಗ ಆಯ್ತಪ್ಪ ಪ್ರಮೋಟ್ ಮಾಡ್ತೀವಿ. ಅದರಿಂದ ಮಾಯೆ ನಮಗೆ ಸಹಾಯ ಮಾಡ್ತಾ ಇದ್ದಾಳೆ, ನಮ್ಮ ಶತ್ರು ಅಲ್ಲ. ಇದೊಂದು ಕಡೆ ಪ್ರಶ್ನೆ. ಕಷ್ಟ ಮತ್ತು ದುಃಖದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ. ಎಲ್ಲರೂ ಅನ್ಕೊಂತೀವಂದರೆ ಕಷ್ಟ ಇದ್ದು ದೇವ್ರ ಹತ್ರ ಹೋಗ್ಬಿಟ್ರೆ ಸಾಲ್ವ್ ಮಾಡ್ತಾರೆ. ಆ್ಯಕ್ಚುಲಿ ನೇತಾಗಿ ಕಷ್ಟ ಇದ್ದಷ್ಟು ಜೀವನ ಚೆನ್ನಾಗಿರುತ್ತೆ, ಜ್ಞಾನವೂ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಶಕ್ತಿನೂ ಜಾಸ್ತಿ ಆಗುತ್ತೆ, ಮತ್ತು ಅದು ಸಾಲ್ವ್ ಮಾಡೋ ಇದೂ ಜಾಸ್ತಿ ಆಗುತ್ತೆ. ಸೊ ಇವಾಗ ಗೀತಾ ಸ್ಟಾರ್ಟ್ ಮಾಡಿದ್ಮೇಲೆ ದ್ವಂದ್ವಗಳು ತುಂಬ ಸ್ಟಾರ್ಟ್ ಆಗುತ್ತೆ. ಏನಂತಂದರೆ ಈಗ ಕಷ್ಟ ನಾನು ಯಾಕೆ ಅದು ತೊಗೊಳ್ಬೇಕು, ಯಾಕೆ ಜವಾಬ್ದಾರಿ ಯಾಕೆ ತೊಗೊಳ್ಬೇಕು ಅಂತ ಈಗ ಹೋಗ್ತಾ 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 ಒಂದ್ಸಲ ರಿಯಲೈಸ್ ಆದಮೇಲೆ ಇವಾಗ ಕಷ್ಟ ಬರೋದು ನಮ್ಮನ್ನು ಇನ್ನು ಎಲಿವೇಟ್ ಮಾಡೋದಕ್ಕಂತಲೇ ತಿಳ್ಕೊಂಡ್ಮೇಲೆ ಈ ಗೀತಾ ಅಧ್ಯಯನ ಮಾಡ್ತಾ ಮಾಡ್ತಾ ಅದನ್ನು ಹೇಗೆ ನೋಡ್ಬೇಕು, ಕಷ್ಟ ನೀವು ಇಷ್ಟಪಡ್ಕೊಂಡು ನೋಡ್ಬೇಕಾ ಇಲ್ಲ ಹೇಗೆ ನೋಡ್ಬೇಕು? ಇದೇ ಪ್ರಶ್ನೆಯನ್ನು ಅರ್ಜುನನ್ ಕೇಳಿದೆ. ಕೃಷ್ಣ ಅವನಿಗೆ ಆತ್ಮಜ್ಞಾನ ಕೊಡ್ತಾನೆ 2ನೇ ಅಧ್ಯಾಯದಲ್ಲಿ. ಕೃಷ್ಣ ಆತ್ಮಜ್ಞಾನ ಕೊಟ್ಟೆ, ಎಲ್ಲರೂ ಆತ್ಮ ಮತ್ತು ನಾನೇ ಯುದ್ಧ ಮಾಡಲಿ, ನಾನು ಬಿಟ್ಬಿಡ್ತೀನಲ್ಲ, ಸನ್ಯಾಸ ತಗೋತೀನಿ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಏನಕ್ಕೆ ನೀನು ಯುದ್ಧ ಮಾಡಬೇಕು, ಏನಕ್ಕೆ ನೀನು ಕರ್ತವ್ಯ ಪ್ರಜ್ಞೆಯಲ್ಲಿ ಇರಬೇಕು, ಮತ್ತು ಕರ್ತವ್ಯವನ್ನು ಯಾವ ದೃಷ್ಟಿಯಲ್ಲಿ ಮಾಡಬೇಕು ಅಂತ ಕೃಷ್ಣ ಬಿಡಿಸಿ ಅದನ್ನೇ ಗೀತೆಯಲ್ಲಿ ಹೇಳೋದು. ಫಸ್ಟು ಅರ್ಜುನ ಯುದ್ಧ ಮಾಡಲ್ಲ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ ಅಂದರೆ, ನಾನು ಈ ಜೀವನದಲ್ಲಿ ನನ್ನ ಕರ್ತವ್ಯಗಳನ್ನು ಮಾಡಲ್ಲ. ಯಾಕಂದರೆ ಅರ್ಜುನನಿಗೆ ಏನು, ಅವನ ಕ್ಷತ್ರಿಯ, ಅವನ ಕೆಲಸ ಯುದ್ಧ ಮಾಡಲ್ಲ ಅಂತಾನೆ. ಯಾಕೆ ಯುದ್ಧ ಮಾಡಲ್ಲ 10 ಕಾರಣ ಕೊಡ್ತಾನೆ. ಆಯಿತಾ, ಎಲ್ಲ ಒಳ್ಳೆ ಕಾರಣನೇ, ಯಾವುದೂ ಸುಮ್ಮನೆ ಸುಳ್ಳು ಕಾರಣ ಅಲ್ಲ, ಶಾಸ್ತ್ರಬದ್ಧವಾದ ಕಾರಣ ಕೊಡ್ತಾನೆ ಯಾಕೆ ಯುದ್ಧ ಮಾಡಲ್ಲ ಅಂತ. ಆಗ ಕೃಷ್ಣನು ಶಾಸ್ತ್ರಬದ್ಧವಾಗಿ ಜ್ಞಾನವನ್ನು ಕೊಡ್ತಾನೆ, ಯಾಕೆ ಯುದ್ಧ ಮಾಡಬೇಕು ಅಂತ, ಆತ್ಮಜ್ಞಾನವನ್ನು ಕೊಡ್ತಾನೆ. ಅವಾಗ ಅವನು ಆತ್ಮಜ್ಞಾನ ಅರ್ಥ ಮಾಡ್ಕೊಂಡ ಮೇಲೆ ಕನೆಕ್ಟ್ ಮಾಡಬೇಕು. ಇವಾಗ ಆಧ್ಯಾತ್ಮಿಕ ಜ್ಞಾನ ಸಿಕ್ತು ನನಗೆ, ಈ ಭೌತಿಕ ಪ್ರಪಂಚದಲ್ಲಿ ಹೇಗೆ ಜೀವನ ಮಾಡಬೇಕು, ಯಾವ ರೀತಿ ಕರ್ತವ್ಯವನ್ನು ಮಾಡಬೇಕು, ಈ ಭೌತಿಕ ಪ್ರಪಂಚವನ್ನು ನಾನು ಯಾವ ರೀತಿ ನೋಡಬೇಕು. ಇವಾಗ ಆತ್ಮಜ್ಞಾನ ಸಿಕ್ಕಿದ ಮೇಲೆ, ಆಧ್ಯಾತ್ಮಿಕ ಜ್ಞಾನ ಸಿಕ್ಕಿದ ಮೇಲೆ ಈ ಭೌತಿಕ ಪ್ರಪಂಚದಲ್ಲಿ ಯಾವ ರೀತಿ ವ್ಯವಹರಿಸಬೇಕು, ಆ ಗ್ಯಾಪ್ನ ಫಿಲ್ ಮಾಡ್ತಾನೆ ಗೀತೆ ಮೂಲಕ. ಕೃಷ್ಣ ಅದನ್ನು ಸರಿಯಾದ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ ಗೀತೆಯಿಂದ ತೋರಿಸ್ತಾರೆ. ಅದನ್ನೇ ಇಡೀ 18 ಅಧ್ಯಾಯದಲ್ಲಿ ಪಾಠ ಮಾಡ್ತಾನೆ. ನಿಮಗೆ 18 ಅಧ್ಯಾಯದಲ್ಲಿ ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಎಲ್ಲ ನಮ್ಮ ಭಕ್ತರು ಸಾಧ್ಯವಾದಷ್ಟು ಮಟ್ಟಿಗೆ ಕೃಷ್ಣನ ನುಡಿಯ ಮೂಲಕ ನಿಮಗೆ ಅದನ್ನು ಮನದಟ್ಟು ಮಾಡ್ತಾರೆ.